ಇಲ್ಲ ಅವ್ವ ನನ್ನ ಹತ್ರ ಅಲ್ಲ ನಾನು ಬೇಡ ಕಣೆ ನೋಡು ಅವ್ವ ಅಲ್ಲಬೇಡವ್ವ ಮನಿಕ ಅವ್ವ ಬೇಜಾರಾಗ್ಬೇಡವ್ವ. ಅದ್ಯಾವ್ರು ನಮ್ಮನ್ನ ಯಾಕಾದ್ರೂ ಹುಟ್ಸದ್ನು. ಕಣ್ಣೀರೇ ನಮ್ ನಿಂತಿದ್ದ ಊಟ ಆಗೋಗೈತೆ. ಅಯ್ಯೋ ದ್ಯಾವ್ರೇ ದ್ಯಾವ್ರೇ. ಯಾರು ಮೈ ಮೇಲೆ ನೀರು ಹಾಕ್ತಿರೋದು? ನಾನೇ ನೀರ್ ಮೇಲೆ ತೇಲ್ತಾ ಇದ್ದೀನ ಅಥವಾ ನೀರೇ ನನ್ನ ಮೇಲೆ ತೇಲ್ತಾ ಇದೀಯ? ಯಾರು ನನ್ನ ಮೈ ಮೇಲೆ ನೀರು ಹಾಕಿದ್ರು? ಅದ್ಯಾವ್ರೆ ನಮ್ಮನ್ ಸಾಯಿಸ್ಬಿಟ್ಟಿದ್ರೆ ಚಂದಾಗಿರ್ತಿತ್ತು. ಅಮ್ಮ ಚಿಂತೆ ಮಾಡ್ಬೇಡಮ್ಮ, ಅಪ್ಪನ ಬಗ್ಗೆ ಯೋಚನೆ ಮಾಡ್ಬೇಡ, ಧೈರ್ಯವಾಗಿರಮ್ಮ. ನಮಗೆ ಅಂತ ಯಾರಿದ್ದಾರೆ? ನಾವು ಬೆಳೆದು ದೊಡ್ಡವರಾದ್ಮೇಲೆ ನಾವು ದುಡ್ದು ತಂದಾಗ್ತೀವಮ್ಮ. ಅಪ್ಪ ದೇವ್ರೇ, ಅಯ್ಯೋ ನಾನೇನ್ ಮಾಡ್ಲಿ? ನಾ ಬರಕಿಲ್ಲ, ನಾ ಸ್ಕೂಲ್ ಯಾವಾಗ್ಲೂ ಅಳ್ತಾನೆ ಇರೋದು ಇವಂದು. ಇಟ್ಕೊಳ್ಳ ಅಸ್ಲೈಟು. ನಡಿಯೋ ಸ್ಕೂಲ್ಗೆ ಹೋಗೋಣ. ನಡಿಯೋ ಸ್ಕೂಲ್ಗೆ ಹೋಗೋಣ. ಅಮ್ಮ ಎಲ್ಲೋ ಹೊಲದ ಕೆಲ್ಸಕ್ಕೆ ಹೋಗಿರ್ತಾಳೆ, ಅಳ್ಬೇಡ. ಬಾರ ಸ್ಕೂಲ್ಗೆ. ಪಾಪ ಶೇಷಮ್ಮನ ಮಕ್ಕಳು ಪಡೋ ಅವಸ್ಥೆ ನೋಡಕ್ಕಾಗ್ದು. ಅದ್ಯಾವ್ರೇ ಅವ್ರನ್ನ ಕಾಪಾಡ್ಬೇಕಪ್ಪ. ಮಂಚ ನಂಗೊಂದು ಬಾಟ್ಲು ಕೊಡಿಸ್ಲಾ? ಏಯ್, ಯಾರ ಮುಖ ನೋಡಿ ಬಂದಿದ್ಯೋ? ಏಯ್, ಹೋಗ ಇಲ್ಲಿಂದ. ಒಂದಪ್ಪ ಕೊಡಿಸ್ಲಾ? 8 ದಿವಸ ನಾನು ಹಿಂಗೆ ಕೊಡಿಸಿಲ್ಲ. ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ. ಹೆಂಡತಿ ನೋಡಿದ್ರೆ ಮಕ್ಕಳನ್ನ ಸಾಕಕ್ಕೆ ದಿನಗೂಲಿ ಹೋಗ್ತಾಳೆ. ನೀನ್ ನೋಡಿದ್ರೆ ಓಸಿ ಎಂಡ ಕುಡ್ಕೊಂಡು ಊರಿಗೆಲ್ಲ ರೋಪ್ ಹಾಕ್ತೀಯಾ? ಯಾಕೆ ಹಂಗೆ ಮಾತಾಡ್ತೀಯಾ? ನೀನೊಬ್ಬ ಕುಡ್ಕ, ಅದನ್ನ ಮೊದಲು ತಿಳ್ಕೊ. ನಿನ್ನ ಹೆಂಡತಿ ಮಕ್ಕಳು ಸಾಕಕ್ಕೆ ನಿನಗೆ ಯೋಗ್ಯತೆ ಇಲ್ಲ. ಏನೋ ದೊಡ್ಡದಾಗಿ ನನಗೆ ಹೇಳಕ್ ಬಂದ್ಬಿಟ್ಟ ಇಲ್ಲಿ. ಲೇ ಪುಟ, ಒಂದ್ ಬಾಟ್ಲಿ ತಗೊಂಬರ್ಲ ನಮ್ಮ ಬದ್ನಿಗೆ. ಸರಿ ಸರಿ ತಗ ಕುಡಿ. ಇಲ್ಲ ಬೇಡ, ನನಗೂ ಮಾನ ಮರ್ಯಾದೆ ಹೊಸಿನಾದ್ರು ಅದೇ. ಕಂಡವ್ರತ ಅನಿಸ್ಕೊಂಡು ಪುಕ್ಷಟ ಕುಡಿಯೋಕೆ ನಾನೇನು ಬಿಟ್ಟು ಬಿದ್ದಿಲ್ಲ. ಯಾರಲ್ಲ ಬೈದಿದ್ದು? ನಿನ್ ದೋಸ್ತ್ ನಾನಲ್ವಾ ಬೈದಿದ್ದು? ಲೇ ಬದ್ಯ, ಕುಡ್ಕನ್ಗೆ ಕುಡ್ಕಾಕಂಡ್ಲ ನೆರಳು. ಕುಡ್ದು ರಸ್ತೆ ಮೇಲೆ ಬಿದ್ದಿದ್ದಾಗ ನೀನಲ್ವಾ ನಾನು ಕರ್ಕೊಂಡೋಗಿ ಮನೆಗೆ ಬಿಟ್ಟಿದ್ದು. ನೀನು ಕುಡ್ದು ದಾರಿ ತಪ್ಪ ರಸ್ತೆಲೆಲ್ಲ ಹೋಗ್ತಿರುವಾಗ ನಿನ್ನ ಮನೆಗೆ ಕರ್ಕೊಂಡೋಗಿ ಜಗ್ಲಿ ಮೇಲೆ ಮಲಗಿಸ್ಲಿಲ್ವಾ? ಬೇಜಾರು ಮಾಡ್ಕೋಬೇಡ ಕಣ್ಣ. ಸರಿ ಕೊಡು. ಈ ಹೆಂಡಕ್ಕೂ ಎಂತ ಬಾಳಪ್ಪ. ಯಾರು ಸುಂದರಿಯರು? ಆಕಾಶ ಮಂಡಲದಲ್ಲಿ ಅಮೃತವನ್ನು ಹೊರುವ ನಾರಿಯರು, ಅದರಲ್ಲೂ ತಳುಕೊಂಡು ಬಳುಕೊಂಡು ಹೋಗ್ತಾ ಇದ್ರ ನೋಡಿದ್ರೆ ಯಾಕೆ ಚಪ್ಲಿ ಕಿತ್ತೋಯ್ತದ? ನಮ್ಮ ಚಪ್ಪಲಿ ಕಿತ್ತೋಗ್ಲಿ. ದೇವಲೋಕದ ನಾರಿ ಮಣಿಗಳಲ್ವಾ, ಕಿತ್ತೋದ್ರೆ ಹೊಸ ತಗತೀನಿ. ಏಯ್
ಎಲ್ಲೋದ್ಲೇ ನಿಮ್ಮವ್ವ? ಓ ಮಕ್ಕಳು, ಏನಪ್ಪ ಮಾಡ್ತಿದ್ದೀರಿ? ಹೊಟ್ಟೆ ಹಸಿತೈತೆ ಅವ್ವ ಹೊಟ್ಟೆಗೇನಾರು ತತ್ತಾಳೆ ಅಂತ ಕಾಯ್ತಾ ಇದೀವಿ. ನಾವು ಈ ನನ್ನ ಮಕ್ಕಳು ಕುಂತ್ಕೊಂಡ್ಬಿಟ್ರಲ್ಲಪ್ಪ, ಹೊಟ್ಟೆ ಹಸಿತೈತಂತೆ. ಯಾವಲ್ಲಪ್ಪ ತಂದಾಕೋನು? ನನ್ನ ಮಕ್ಕಳ್ರ ಎಲ್ಲಾದ್ರೂ ಹೋಗಿ ಕೂಲಿ ಲಾರಿ ಮಾಡಿ ದುಡಿರೋ ಗಂಡು ಮಕ್ಕಳಪ್ಪ, ಗಂಡು ಮಕ್ಕಳು. ಫಲ ಇಲ್ವಾ ಫಲ? ಹೋಗಿ ದುಡಿರ. ಇರು ಬರ್ಲಿ ಅವಳು. ನೀವು ನಾಲ್ವರು ಸ್ಕೂಲ್ನಾಗ ಹೋಗಬಾರ್ದು. ನಾಳೆಯಿಂದ ಜೀತಕ್ಕಾಗ್ತೀನಿ. ನಿಮ್ಮವು ನೀವು ದುಡಿದ್ರೆ ನಾನು ಒಂದೆರಡು ಬಾಟ್ಲಿ ಜಾಸ್ತಿ ಕುಡಿಬೋದು. ಕುಡಿದು ಜಾಲಿ ಆಗಿರ್ಬೇಕು. ನಂತರ ಜಾಲಿ ಆಗಿರ್ಬೇಕು ಕಣ್ರಲೇ ನನ್ನ ಮಕ್ಕಳ್ರ. ಬರಲೇ ಬಾ. ಏನ್ ಮಕ್ಕಳು ಎತ್ತಿದೀಯ? ಸುಬ್ಬದ್ರ ನನ್ನ ಮಕ್ಕಳ್ರು. ಅಯ್ಯೋ ದ್ಯಾವ್ರೆ, ನಮ್ ಹೊಟ್ಟೆಗ್ ತಂದಾಕಕ್ಕಂತೂ ನಿನಗೆ ಯೋಗ್ಯತೆ ಇಲ್ಲ. ಹೊಟ್ಟೆ ತುಂಬಾ ಕುಡ್ಕೊಂಬಂದ್ ನಮ್ ಹೊಟ್ಟೆ ಯಾಕಯ್ಯ ಉರಿಸ್ತೀಯ? ಅಯ್ಯೋ ಅವ್ವ, ಹೊಟ್ಟೆ ಮಕ್ಕಳ್ರ ಏನೂ ಇರ್ಲಿಲ್ಲ ತಿನ್ನಕ್ಕೆ, ಏನಾರು ಕೊಡು. ಅವ್ವ ಹೊಟ್ಟೆ ಹಸಿತದವ್ವ, ಏನಾರು ತಿನ್ನೋಕ್ ಕೊಡು. ತಡಿಯಪ್ಪ, ಅಕ್ಕಿ ತೊಳಿತಾ ಇದ್ದೀನಿ, ಅನ್ನ ಮಾಡ್ಕೊಡ್ತೀನಿ. ತಕಪ್ಪ. ಯಾರಿಗೂ ಬೇಕು ಈ ಅನ್ನ? ಈ ಅನ್ನ ತಿಂದು ಯಾವನಪ್ಪ ಉದ್ಧಾರ ಆಗಿರೋನು? ಎತ್ಕೊಂಡು ಹೋಗು. ಬಂದ್ಬಿಡ್ಲು. ಕೂಲಿನೋ ನಾಲಿನೋ ಮಾಡಿ ಒಂದೊತ್ತು ಗಂಜಿನಾರ ತಂದಾಕ್ತೀನಿ. ಅದನ್ನು ಎತ್ತಾಕಿ ಯಾಕಯ್ಯ ಬರೀ ಹೊಟ್ಟೆಲೆ ಸಾಯ್ತೀಯ? ತಿನ್ನಯ್ಯ ತಿನ್ನು, ಎಲ್ಲ ನಾನು ಮಾಡ್ಕೊಂಡ್ ಬಂದಿದ್ ಕರ್ಮ. ಅಡ್ಬಿದೆ ಬುದೆ. ಓಹೋ, ಏನ್ಲಾ ಬದ್ಯಾ ಬೆಳಗ್ಗೆನೆ ಮಕ್ಕಳ ಸಮೇತ ಮನೆ ಮುಂದೆ? ಮನೆ ತವ ಒಸಿ ಕಷ್ಟ ಐತೆ ಬುದ್ಧಿ. ಬಡವ ನಾನು. ಮಕ್ಕಳನ್ನ ಮನೆಗೆ ಇಟ್ಕೊಂಡು ಏನ್ ತಾನೇ ಮಾಡ್ಲಿ? ಗೀತಿ ಕಳ್ಸಿದ್ರೆ 2 ಕಾಸಾರು ಬರ್ತದೆ. ಈ ಮಕ್ಕಳು ಹೊಟ್ಟೆನಾರು ತುಂಬುತ್ತದೆ. ಲೇ ಬದ್ಯಾ, ಈ ಮಕ್ಕಳಿನ್ನು ಕೂಸು ಕಣ್ಲಾ. 2 ಅಕ್ಷರ ಕಲ್ತು ವಿದ್ಯೆನಾದ್ರೂ ಕಲ್ತ್ರೆ ಈ ಮಕ್ಕಳು ಬಾಳು ಮುಂದೆ ಚೆನ್ನಾಗಿರ್ತದೆ ಕಣ್ಲಾ. ಈ ಮುಂಡೆ ಮಕ್ಕಳು ಬೆಳೆದ್ ದೊಡ್ಡವರಾಗಿ ಯಾವ ದೇಶನ ಕಾಪಾಡಬೇಕು? ಓದ್ಸಕ್ಕಂತೂ ನಂಗೆ ಯೋಗ್ಯತೆ ಇಲ್ಲ. ವಯಸ್ಸು ಹೋಯ್ತೈತೆ. ನನ್ನ ಹೆಂಡತಿ ಅಲ್ಲಿ ಇಲ್ಲಿ ಕೂಲಿನಲ್ಲಿ ಮಾಡಿ ಒಂದೊತ್ತು ಹೊಟ್ಟೆ ತುಂಬಿಸ್ತಾವಳೆ. ಇವುಗಳು ನಾಳೆ ದುಡ್ದು ಒಂದೊತ್ತು ಊಟ ಹಾಕಿದ್ರೆ ನಾವು ನೆಮ್ಮದಿಯಿಂದ ಬಾಳ್ಬೋದಲ್ವಾ? ಮನೇಲಿ ಎಲ್ಲ ಕೆಲಸನೂ ಮಾಡೋಕ್ಕೆ ಆಳುಗಳು ಅವರಲ್ಲ. ಇಲ್ಲ ಬುದ್ಧಿ, ಹಂಗೆ ಹೇಳ್ಬೇಡಿ ಬುದ್ಧಿ. ಏನಾದರೂ ಮಾಡಿ ಕೆಲ್ಸಕ್ಕೆ ಇಟ್ಕೊಳ್ಳಿ. ಒಪ್ಪತ್ತು ಊಟಕ್ಕೂ ಕಷ್ಟ ಐತೆ. ಸರಿ ಇಷ್ಟೊಂದು ಕೇಳ್ಕತವನೆ. ನಿಮ್ಮ ಎರಿ ಮಗನ ಕಳಿಸು. ಎಮ್ಮೆ ತೊಳೆಕೆ ಇಟ್ಕೊಂತೀನಿ. ಉಳಿದವ್ರನ್ನ ಕರ್ಕೊಂಡು ಹೋಗು. ಬುದ್ಧಿ, ಕೂಲಿ ಎಷ್ಟು ಅಂತ ಓಸಿ ಹೇಳಿದ್ದಿದ್ರೆ ಚೆಂದಾಗಿರ್ತಿತ್ತು. ವರ್ಷಕ್ಕೆ ಒಂದ್ ಜೊತೆ ಬಟ್ಟೆ, ದಿನಕ್ಕೊಂದ್ಸಾರಿ ಊಟ, ತಿಂಗಳಿಗೆ 300 ರೂಪಾಯಿ ಸಂಬಳ ಕೊಡ್ತೀನಿ. ಕಳಿಸೋಗ್ಲಾ? ಬುದ್ಧಿ, ಮನೇಲಿ ಓಸಿ ಕಷ್ಟ, ತಿಂಗಳ ಕೊಟ್ರೆ ಚೆಂದಾಗಿರ್ತದೆ. ಸರಿ ಬಾವಾಗ್ಲಾ ಕೊಡ್ತೀನಿ. ಬನ್ರೋ. ಅಯ್ಯೋ ದ್ಯಾವ್ರೆ, ಏನಯ್ಯ ಇದು? ಸ್ಕೂಲ್ಗೆ ಹೋಗೋ ಮಕ್ಕಳನ್ನ ಎಲ್ಲಿ ಕರ್ಕೊಂಡು ಏ ಹೋಯ್ತಿದ್ಯಾ? ಶನಿ ಅಡ್ಡ ಬರ್ತಾಳೆ ನೋಡು. ಒಳ್ಳೆ ಕೆಲ್ಸಕ್ಕೆ ಹೋಗುವಾಗ ಯಾಕೆ ಹಿಂಗ್ ಶನಿ ಮುಖ ಇಟ್ಕೊಂಡು ಅಡ್ಡ ಬರ್ತೀಯಾ? ಮಕ್ಕಳು ಬೆಳೆದು ದೊಡ್ಡವರಾಗವ್ರೆ. ಇವರೆಲ್ಲಾದ್ರೂ ಕೆಲಸ ಪಲ್ಸಕ್ಕೆ ಇಟ್ರೆ ಕಣೆ, ನಾಳೆ ಇವ್ರು ದುಡ್ದು ನಮ್ಮನ್ನ ನೋಡ್ಕೊಳ್ಳೋದಕ್ಕೆ. ಅಯ್ಯೋ, ವಿದ್ಯಾಭ್ಯಾಸ ಕೆಡ್ಸಿ ಹಾಳು ಮಾಡ್ತೀಯಲ್ಲಯ್ಯ. ಮಕ್ಳು ಬಾಳ್ನೆ ಹಾಳು ಮಾಡ್ತೀಯಲ್ಲಯ್ಯ. ಅಯ್ಯೋ, ನನ್ ದೊಡ್ಡ ಮಗ ಎಲ್ಲಯ್ಯ ಕಾಣಿಸ್ತಿಲ್ಲ. ಅವನ ಕೆಲ್ಸಕ್ಕೆ ಇಟ್ಬಿಟ್ಟೆ. ಕೆಲಸ ಸೆಟ್ ಆಗೋಯ್ತು. ಇವ್ರನ್ನು ಕರ್ಕೊಂಡೋಗಿ ಕೆಲ್ಸಕ್ಕೆ ಇಟ್ಬಿಟ್ರೆ ನನ್ಗೊಂದು ಜವಾಬ್ದಾರಿ ತಪ್ತು. ಅಯ್ಯೋ, ನಿನ್ ದಮ್ಮಯ್ಯ ಬೇಡಯ್ಯ. ನಿಮ್ಮ ಅವ್ವ ನಂಬ್ಕೊಂಡ್ಬಿಟ್ರೆ ನೀವು ಉದ್ದಾರ ಹಾಕಿಲ್ಲ. ಕರ್ಕೊಂಡು ಹೋಗ್ಬೇಡ. ಅಯ್ಯೋ, ನಾನೇನಪ್ಪ ಮಾಡ್ಲಿ? ಅಯ್ಯೋ ದ್ಯಾವ್ರೆ, ನಮ್ಮನ್ ಯಾರು ಕಾಪಾಡೋರಿಲ್ವೇ? ಅಯ್ಯೋ.
ಸಾಕು. ಅಯ್ಯಯ್ಯೋ, ಅಪ್ಪ ಅಪ್ಪ, ನನ್ ಪುಸ್ತಕ, ಅಯ್ಯೋ ಎಲ್ಲ ನನ್ ಪುಸ್ತಕನೆಲ್ಲ ಏನ್ರಿ ಇದು ಆಳ ದುಶ್ಚಟ? ಎದ್ದು ಮಕ್ಕಳನ್ನ ಕಂಡೋರ್ ಬಾಯಿಗೆ ಹಾಕೊಂಡ್ರಿ, ಅವಲ್ ದುಡ್ದು ಸಾಯ್ತಾವೆ. ನಾನ್ ಈ ಮನೇಲಿ ಬೆಂದು ಇಲ್ಲಿ ಸಾಯ್ತಾ ಇದ್ದೀನಿ. ಒಬ್ಬ ಮಗನ್ಗಾದ್ರೂ ವಿದ್ಯಾಭ್ಯಾಸ ಕೊಟ್ಟು ಬೆಳ್ಸೋಣ ಅಂತ ಆಸೆ ಪಟ್ರೆ ಅದನ್ನು ಬೆಂಕಿಗೆ ಹಾಕಿ ಸುಡ್ತಾ ಇದ್ದೀರಲ್ಲ. ಯಾವನೇ ಅವನು ಓದ್ ಉದ್ದಾರ ಆದವನು ಅವತ್ತ ಇವನ್ನ ಎಳ್ಕೊಂಡೋಗಿ ಕೂಲಿಗೆ ಹಾಕಿದ್ರೆ ಚೆನ್ನಾಗೇ ಇರ್ತಾ ಇತ್ತು. ಏನು ನೀನು ತಬ್ಲಿಯಾಗಿ ಹೊಂಟೈತೆ ಅಂತೇಳಿ ಕರುಣೆ ತೋರಿಸಿ ಹಂಗೆ ಬಿಟ್ಟೆ. ಇವನೇನ್ ಕುಡಿಯೋದಕ್ಕೆ ದುಡ್ಡ ತಗೊಂಬಂದ್ ಕೊಡ್ತಾನ ನಂಗೆ. ಅಲ್ಲಿ ಇಲ್ಲಿ ಯಾರ್ದಾದ್ರು ಕುರಿ ಮೇಯಿಸಿ 4 ಕಾಸು ದುಡ್ದು ಪುಸ್ತಕ ತಗೊಂಬಂದು ಓದ್ತಾನೆ. ಅದನ್ನೇ ಅರ್ಧಕ್ ಬಿಟ್ರೆ ಇವ್ನಿಗೆ ಇದೇನು ಹೊತ್ತಕ್ಕಿಲ್ಲ, ನಿನ್ ಜೊತೆ ಜಗಳ ಕಾಯ್ದು ಇರಕ್ಕಿಲ್ಲ. ಕೂಲಿ ಮಾಡಿ ಹೊಟ್ಟೆ ತುಂಬಸಕ್ ಹೇಳು. ನಾನೇನ್ ಎತ್ತಿಲ್ವಾ ಇವನಿಗೆ ಒಂದೇ ತರ ದುಡ್ದು ಊಟ ಹಾಕ್ಲೇಳು. ಅಯ್ಯೋ ದ್ಯಾವ್ರೆ, ಈ ಮನೇಲಿ ನಡೆಯೋ ರಾದಂತಕ್ಕೆ ನಾವ್ ಯಾವತ್ತಪ್ಪ ಮುಕ್ತಿ ಕಂಡೆವು. ಬಾ ಮಗ, ನಾನ್ ಕೂಲಿ ನಾಳಿ ಮಾಡಿ ಪುಸ್ತಕ ಕೊಡಿಸ್ತೀನಿ. ಅಳ್ಬೇಡ. ದೊಡ್ಡ ವಿದ್ಯಾಭ್ಯಾಸ ಓದ್ದೆ, ಜಗತ್ನಾಗ ಯಾರು ಉದ್ಧಾರ ಆಗಿಲ್ವೇನೋ. ಈಗ ನಾನು ಓದಿಲ್ಲ, ನಾನು ಉದ್ಧಾರ ಆಗಿಲ್ವಾ? ಈ ಜಗತ್ತೇ ಒಂಥರ ತಿರುಗ್ತಾ ಇದೆ, ತಿರುಗ್ತಾನೆ ಇರುತ್ತೆ. ಬುದ್ಯಾ, ಏ ಬುದ್ಯಾ, ಅಡ್ಬಿದೆ ಬುದ್ಧಿ. ಏಯ್ ನಾಯಿ ನನ್ನ ಮಗನೇ, ಒತ್ತೊತ್ತಿಗೆ ತಿನ್ನಕ್ ಗೊತ್ತಾಯ್ತದೆ. ಒತ್ತಾರಾದ್ರೆ ಮಕ್ಕಳನ್ನ ಯಾಕೆ ಕೆಲ್ಸಕ್ಕೆ ಕಳಿಸ್ಲಿಲ್ಲ? ಜೀತಕ್ಕೆ ಹಾಕೊಳ್ಳಿ ಅಂತ ಮನೆ ಮುಂದೆ ಬೇಡ್ತೀಯ, ಹೊಟ್ಟೆ ಏನ್ಲ ತಿಂತೀಯ? ಹಂಗೆಲ್ಲ ಹೇಳ್ಬೇಡಿ ಬುದ್ಧಿ, ಮಗ ಕೆಲ್ಸಕ್ಕೆ ಹೋಗವನಲ್ಲ. ಗಣೇಶ, ಲೇ ಗಣೇಶ, ಮಗನ್ಗೆ ರಾತ್ರಿಯಿಂದ ಜ್ವರ ಹತ್ತೈತೆ. ಒಂದ್ ತುತ್ ಗಂಜಿನೂ ಹೊಟ್ಟೆಗಿಳ್ದಿಲ್ಲ, ಸುಸ್ತಾಗವ್ನೆ. ಓ ನಿಂದನ ಇವೆಲ್ಲ ಚಮತ್ಕಾರ. ಒಂದ್ ದಿವಸ ಒಬ್ಬ ಕೆಲಸ ಮಾಡದೆ ಹೋದ್ರೆ ಹಟ್ಟಿ ಕೆಟ್ಟು ಕೆರ ಹಿಡ್ದೋಯ್ತದೆ. ಎಮ್ಮೆ ತೊಳೆನಾರು ಸಗಣಿ ಎತ್ತವನ್ಯಾರು? ನಮ್ಮಪ್ಪ ಬಂದ್ ಮಾಡ್ತಾನೇನು? ಏಯ್ ಬುದಿಯ ನನ್ನ ಮಗನೇ, ಇವತ್ತು ಅವ್ನ್ ಕರ್ಕೊಂಬರಿಲ್ಲ ಅಂದ್ರೆ ಚರ್ಮ ಸುಲ್ದಾಗ್ತೀನಿ. ಏಯ್ ಗಣೇಶ ಬರ್ಲ. ಬಿಟ್ಬಿಡಪ್ಪ. ಅಯ್ಯೋ ಅಪ್ಪ, ಅಯ್ಯೋ ದೇವ, ಅಯ್ಯೋ ಅಯ್ಯೋ, ಮರಿಬೇಡಿ ಬುದ್ಧಿ. ಕೆಲ್ಸಕ್ಕೆ ಮನೇಲಿ ಕೂತ್ಕೊಂಡು ಎಲ್ಲ ಮಾಡ್ತಿದ್ದೆ. ಕೆಲ್ಸಕ್ಕೆ ಬರಕ್ಕಿಲ್ವ ನೀನು? ತಿನ್ಕೊಂಡು ಮನೇಲಿ ಕೂತ್ ಇದೇನ್ ಶೇಷಕ್ಕ, ವಯಸ್ಸಿಗೆ ಬಂದ್ ಮಕ್ಕಳನ್ನ ಇಟ್ಕೊಂಡು ನೀನೇ ದುಡಿತಾ ಇದೀಯಾ? ಒಪ್ಪತ್ ಗಂಜಿಗೆ ಜೀತಿಕಿಟ್ ಅದೇನ್ ತಾನೇ ಲಾಭ ಮಾಡಿಯೇ? ಹೋಗ್ಲಿ ಬಿಡು ನಂಜಕ್ಕ, ಎಲ್ಲ ನಾನ್ ಕೇಳ್ಕೊಂಡ್ ಬಂದಿದ್ದು. ಅಲ್ಲ, ನೀನ್ 4 ದಿನ ಮನಿ ಕಂಡ್ರೆ ಯಾರ್ ತಾನೇ ನೀನ್ ನೋಡ್ಕೋತಾರೆ? ಒಪ್ಪತ್ ಗಂಜಿನಾರು ಬೇಯಿಸಿ ಯಾರ್ ಹಾಕೊಡ್ತಾರೆ? ಅಯ್ಯೋ, ಯಾರಣೆಲಿ ಏನ್ ಬರ್ದಾಯ್ತು, ಯಾರ್ಗವ್ವ ಗೊತ್ತಿದತ್ತು. ಹಿಂಗೇ ಬಾಳ್ಬೇಕು ಅಂತ ಬರ್ದವನೇನೋ ಬಿಡು. ಸರಿ, ನಾ ಹೇಳಕ್ ಬಂದ್ ವಿಷಯನೇ ಮರ್ತ್ಬಿಟ್ಟೆ. ನೀನ್ ಹಿರಿ ಮಗಂಗೆ ಒಂದ್ ಹೆಣ್ಣು ನೋಡಿವ್ನಿ. ಅಯ್ಯೋ, ನನಗೆಲ್ಲವೂ ಐತೆ ಅಯೋಗ್ಯತೆ. ಕಟ್ಕಡಕ್ಕೆ 4 ಕಾಸು ಇಟ್ಟಿಲ್ಲ. ನಾನ್ ಸತ್ತು ಎಣ ಆಗೋಗ್ತೀನಿ ಅಂದ್ರು ನನ್ನ ಹಣೆ ಮ್ಯಾಕ್ ಇಡಕ್ಕೆ 1 ಕಾಸು ನಂತವ ಇಲ್ಲ. ನನ್ನ ಮನೆ ಮಂದಿಗೆ ಇಂಥ ಒಳ್ಳೆ ಕಾರ್ಯ ನಡೀತದೇನವ್ವ? ಯಾಕಕ್ಕ ಹಂಗೆ ಹೇಳ್ತೀಯ? ನಿನ್ ಬಗ್ಗೆ ನನಗ್ ಗೊತ್ತಿಲ್ವಾ? ದುಡ್ಡು ದುಗ್ಗಾಣೆ ಏನು ಬ್ಯಾಡ, ಕರಿಮಣಿಗೆ ನಾನ್ ಕಾಸು ಕೊಡ್ತೀನಿ. ಒಳ್ಳೆ ಕಾರ್ಯ ನಡೆದ್ರೆ ಆಗ್ಲಾರು ನಿನ್ ಮನೆ ಚಂದಾಗಿರ್ತದೋ ಏನೋ. ಬರೋಳಾದ್ರೂ ಅರ್ಥ ಮಾಡ್ಕೊಂಡು ನಿನ್ಗೊಂದೊತ್ತಾದ್ರೂ ಗಂಜಿ ಬೇಯ್ಸಾಕ್ತಾಳೆ. ಹಂಗೆ ಆಗ್ಲಿ ಬಿಡವ, ದ್ಯಾವ್ರಿಟ್ಟಂಗ ಆಗ್ಲಿ. ಏನು ಅಂದ್ರೆ ಈ ಮನೆ ನನ್ಗೆ ಹಿಡಿಸ್ಲಿಲ್ಲ. ಆಹಾ, ಮನೆ ಅಂದ್ರೆ ಈ ತರನೇ ಕಣೆ ಇರೋದು. ಎಲ್ಲರೂ ಇದೇ ತರ ಮನೇಲಿ ಬಾಳೋದು. ಆದ್ರೂ ಏನೋ ನಂಗೆ ಹಿಡಿಸ್ಲಿಲ್ಲ. ಯಾಕೆ? ಏನು ಹಿಡಿಸ್ಲಿಲ್ಲ? ನಮ್ಮಪ್ಪ ಹಿಡಿಸ್ಲಿಲ್ವಾ? ನಮ್ಮಮ್ಮ ಹಿಡಿಸ್ಲಿಲ್ವಾ? ಅಥವಾ ನನ್ನ ತಮ್ಮಂದ್ರು ಹಿಡಿಸ್ಲಿಲ್ವಾ? ಇಲ್ಲ ನಾನೇ ನಿಂಗೆ ಹಿಡಿಸ್ಲಿಲ್ವಾ? ಆಗೇನೂ ಇಲ್ಲ ರೀ, ನೀವು ನನಗೆ ಹಿಡಿಸಿದ್ದೀರಾ. ಆದ್ರೂ ಈ ಮನೇಲಿ ಯಾರೂ ಹಿಡಿಸ್ಲಿಲ್ಲ, ಏನೂ ಹಿಡಿಸ್ತಾ ಇಲ್ಲ ರೀ.
ಅಯ್ಯೋ ಶುರು ಆಯ್ತಲ್ಲಪ್ಪ ಈ ಮನೇಲಿ ಹೊಸ ಮಹಾಭಾರತ. ಅವ ಅವ ಊಟಕ್ಕೆ ಬರವ, ಎಲ್ಲಿಗೋಗಿ ಕುಂತಳು ಇವಳು? ಅವ ಇತ್ಲಾಗ ಕುಂತ್ಕೊಂಡು ಏನವ ಮಾಡ್ತಿದ್ಯಾ? ನೋಡಿದ್ರೆ ಗೊತ್ತಾಗಕ್ಕಿಲ್ವಾ ಮಗ, ಇರೋಷ್ಟು ಪಾತ್ರೆನ ತೊಳಿತಾ ಇವ್ನಿ. ಹೊಸ್ದಾಗ್ ಮದುವೆ ಆಗೋಳಲ್ಲ ಅಣ್ಣನಂಟಿ ಅತ್ಗೆ, ಎಲ್ಲ ಹೋದ್ಲು? ಸರಿ ಎದ್ವಾ ಊಟಕ್ಕೆ ಹಾಕೋ. ಹೋಗಪ್ಪ, ನಿಮ್ಮ ಅದಕ್ಕೆ ಕೆಲ ಹಾಕಿಸ್ಕೊಂಡು ಉಣ್ಣು. ಏ ತಾಯಿ ಕೈ ತುತ್ತು ತಿಂದ್ರೆ ಕಣವ ಮಕ್ಕಳು ಗಟ್ಟಿಮುಟ್ಟಿಯಾಗಿರೋದು, ಅದ್ರಲ್ಲೇ ಇರೋದು ರುಚಿ. ಬಾಬಾ ಎದ್ವಾ. ಅದ್ಕೆ ಅದ್ಕೆ ಊಟಕ್ಕೆ ಬಂದಿರೋದು ಹೊಸಿ ಗಮನ ಇಲ್ವಾ ನಿಮ್ಗೆ? ಹ್ಮ್ ಊಟ ಎಲ್ಲ ಮುಗ್ದೋಯ್ತು. ಏನು ಇದೇನು ಹೋಟ್ಲ ಮುಗ್ದೋಯ್ತು ಅನ್ನಕ್ಕೆ ನನ್ ತುತ್ತು ಇರ್ಬೇಕಲ್ಲಿ. ವಯಸ್ಸಾದವರು ಗಂಟ್ಲ ತಕ ಉಂಟಾ ಇದ್ರೆ ಇನ್ನೆಲ್ಲಿರ್ತದೆ ಪಾತ್ರೆಲಿ? ಏ ನಮ್ಮ ಅವನ ಬಗ್ಗೆ ನೀನ್ ಹಂಗೆಲ್ಲ ಹೇಳ್ಬೇಡ. ಓ ಎತ್ತವ್ರ ಬಗ್ಗೆ ಹೇಳಿದ್ರೆ ರೋಷ ಹಂಗೆ ಉಕ್ಕಿ ಅರಿತದೇನೋ. ನಿಮ್ಮಪ್ಪ ಕುಡ್ದ್ಬಿಟ್ ಬಂದ್ ಇರೋದ್ನೆಲ್ಲ ನುಂಗ್ಕೊಂಡೋದ, ನೀನೊಬ್ಬ ಬಂದ್ಬಿಟ್ಟೇನೋ. ಓಕೆ ನಾಲ್ಗೆ ನಾವು ಬಿಗಿ ಹಿಡಿದು ಮಾತಾಡಿ. ನನ್ ಗಂಡ ದುಡ್ಡು ಮೇಲೆ ತಿನ್ಕೊಂಡು ನನಗೆ ರೋಪ್ ಹಾಕ್ತೀರಾ? ಬರ್ಲಿ ಇರು, ನಿಮ್ಗೆಲ್ಲ ಆಯ್ತಿವತ್ತು. ಛೇ ಇದೇನ್ ಮನೆನಾ? ಅಯ್ಯೋ ಲೇ ಮಗ ಬಾರ್ಲೆ ನಾನು ಮಾಡ್ಕೊಡ್ತೀನಿ. ಲೇ ಮಗ ಬಾರ್ಲೆ ನಾ ಮಾಡ್ಕೊಡ್ತೀನಿ. ಶಾನ್ಭೋಗನಿಗೆ ಏನಾಯ್ತು? ಊರ ಮೇಲೆ ಊರು ಬಿದ್ರೆ ಶಾನ್ಭೋಗನಿಗೆ ಏನಾಯ್ತು? ಗಂಟ್ಲು ನೋವ, ತಲೆನೋವ, ಕಾಲು ನೋವ, ಕೈ ನೋವ, ಏನಿಲ್ಲ ಕಣ್ಲೆ. ಲೇ ಅಪ್ಪ ತೂರಿನ ಮಕ್ಕಕ್ಕೆ ಬೆಂಕಿ ಹಾಕ. ಒಂದೊತ್ತು ಹೊಟ್ಟೆಗೆ ಹಿಟ್ಟಿಲ್ಲ ಅಂದ್ರೂ ನಿನ್ ಕುಡುಕ್ ಜೀವನ ಸಾರ್ಥಕ ಮಾಡ್ಕೊಂಡ್ಬಿಟ್ಟಿದ್ಯಾ. ಓ ಯಾರು? ನನ್ನ ಮಗ ಕಾಳನ. ನಮಸ್ಕಾರ ಕಣಪ್ಪ, ತಾವುಗಳೆಲ್ಲ ಹೊಂಟ್ರಿ? ಅಯ್ಯೋ ದೇವ್ರೆ, ಮಾನ ಕಳೀತಾವಲ್ಲಪ್ಪ. ಒಂದೊತ್ತು ಉಣ್ಣಕ್ಕಿಲ್ಲ ಅಂದ್ರು ಮಾನ ಮರ್ಯಾದೆ ಆಗಿ ಮನುಷ್ಯ ಬಾಳ್ಬೇಕು. ಅದೇ ಎಲ್ಲ ಈ ಊರ್ನಲ್ಲಿ ಗೇಲಿ ಮಾಡೋ ಹಣ್ಣಾಗಿದೀವಲ್ಲಪ್ಪ. ಅಯ್ಯೋ ಮೂರ್ನು ಬಿಟ್ಟವನಿಗೆ ಎಲ್ಲಪ್ಪ ಐತೆ ಮಾನ ಬರುವಾದೆ. ಓಹೋ ಓಡೋ ನದಿ ಮೇಲೆ ಅಕ್ಷರದಲ್ಲಿ ಬರ್ದೀಯ, ಅದು ಹಂಗೆ ನಿಂತ್ಕೊಳ್ತದ? ಆಕಾಶದ ಮೇಲೆ ರಾಜರ ಲೇಖನಿ ತಗೊಂಡು ಬರ್ದೀಯ? ಭೂಮಿ ಮೇಲೆ ಬಿರುಗಾಳಿ ಬೀಸಿದ್ರು ಅಲ್ಗಾಡದೆ ಇರೋ ಥರ ಅಕ್ಷರ ಬರ್ದೀಯ? ನನ್ನ ಮಗನೇ, ನೆನ್ನೆ ಹುಟ್ಟಿ ಇವತ್ತು ಬಾಳೆ ನಾಳೆ ಸಾಯೋ ಮನುಷ್ಯನಿಗೆ ಯಾಕಲ ಬೇಕು ಮಾನ ಮರ್ವದೆ? ಬುದ್ಧಿ ಹೇಳಕ್ ಬಂದ್ಬಿಟ್ಟ ನನ್ನ ಮಗ. ಅಯ್ಯೋ ಅದೇ ನಾನು ದಿಕ್ಕಿಲ್ಲದವನಾದೆ, ಲೋಕವೇ ಹೇಳುವುತ್ತರ. ನಾನು ದಿಕ್ಕಿಲ್ಲದವನಾದೆ, ಲೋಕವೇ ಹೇಳುವುತ್ತರ.
ದುಡಿದರೂ ನೆಮ್ಮದಿಯ ನಾ ಕಾಣೆನು. ಅಣ್ಣ ಕೆಲಸ ಇದ್ರೆ ಕೊಡೋಣ. ಕ್ಯಾ ಕ್ಯಾ ಕೆಲಸ ಬೇಕಿತ್ತಣ್ಣ. तेरे को काम होना क्या? ಹೌದಣ್ಣ. काम होना क्या? ಹ್ಞೂ ಅಣ್ಣ. अबे तेरे को नौकर होना क्या रे? हाँ होना अंदर भेजो. चलो अंदर चलो, काम है इधर. लेके जाओ उनको, दे. हाँ जल्दी. ದಿನವೆಲ್ಲ ನಾ ದುಡಿದರೂ ನೆಮ್ಮದಿಯ ನಾ ಕಾಣೆನು. ಬಡುಕಲಾಗಿ ನಾನು ಬಾಳಲಿ ಸೋತು ಸೊರಗಿ ಹೋದೆನು. ಬಡುಕಲಾಗಿ ನಾನು ಬಾಳಲಿ ಸೋತು ಸೊರಗಿ ಹೋದೆನು. ನಾನು ದಿಕ್ಕಿಲ್ಲದವನಾದೆ, ಲೋಕವೇ ಹೇಳುವುತ್ತರ. ನಾನು ದಿಕ್ಕಿಲ್ಲದವನಾದೆ, ಲೋಕವೇ ಹೇಳುತ್ತರ. ನನ್ನವರು ತೋರೆದರು, ನಾನೀಗ ಅನಾಥನಾದೆನು. ನನ್ನವರು ತೋರೆದರು, ನಾನೀಗ ಅನಾಥನಾದೆನು. ಎಲ್ಲರೂ ಇದ್ದರು ಇಲ್ಲದಂತಾದೇನು, ನನ್ನ ಬಾಳುಗೋಳಾಯಿತು. ಎಲ್ಲರೂ ಇದ್ದರು ಇಲ್ಲದಂತಾದೇನು, ನನ್ನ ಬಾಳುಗೋಳಾಯಿತು. ನಾನು ದಿಕ್ಕಿಲ್ಲದವನಾದೆ, ಲೋಕವೇ ಹೇಳುವುತ್ತರ. ನಾನು ದಿಕ್ಕಿಲ್ಲದವನಾದೆ, ಲೋಕವೇ ಹೇಳುವುತ್ತರ. ನೊಂದ ಹೃದಯ ನನ್ನದು, ನನಗೆ ದಾರಿಯಲ್ಲಿದೆ. ನೊಂದ ಹೃದಯ ನನ್ನದು, ನನಗೆ ದಾರಿಯಲ್ಲಿದೆ. ಆದರಣೆ ಇಲ್ಲದೆ ಅಲೆದು ನಾ ಬೀದಿ ಪಾಲಾಗಿರುವೆ. ಆದರಣೆ ಇಲ್ಲದೆ ಅಲೆದು ನಾ ಬೀದಿ ಪಾಲಾಗಿರುವೆ. ನಾನು ದಿಕ್ಕಿಲ್ಲದವನಾದೆ, ಲೋಕವೇ ಹೇಳುವುತ್ತರ. ನಾನು ದಿಕ್ಕಿಲ್ಲದವನಾದೆ,
ದಿಕ್ಕಿಲ್ಲದವನಾದೆ ಲೋಕವೇ ಹೇಳುತ್ತರ उठो भैया, क्या हो गया? मैं पूछ रहा हूँ आपको क्या हो गया? थोड़ा ठंडी, थोड़ा बुखार है। क्या आपको कोई नहीं है क्या? चुप रहो भैया, मैं तेरे को मदद करता हूँ, रोना नहीं। ये ले भैया, आप कभी भी मिलेंगे ना, फिर भी मैं आपको हेल्प करता हूँ। ओके, शुक्रिया। ಲೇ ಕಾಳ ಹೆಂಗ ಇದ್ಯಾ? ಏನಾಯ್ತು? ಮೈ ತುಜೆ ಹೆಲ್ಪ್ ಕರ್ತಾವ ಕಾಳ, ಏಕ್ ಅಚ್ಚಾ ಆಫರ್ ಮಿಲಾ ಹೈ. ಯಾವಾಗಲೂ ನೀನು ನನಗೆ ಕಷ್ಟ ಕಷ್ಟ ಅಂತ ಹೇಳ್ತಿದ್ದೆ ಅಲ್ಲ, ಆ ಕಷ್ಟ ತೀರೋ ಕಾಲ ಬಂದೈತೆ. ನಿಮ್ಮ ಅಪ್ಪ ಅಮ್ಮನ ನೆನ್ಸ್ಕೊಂಡು ನೀನು ದಿನ ಅಳ್ತಾ ಕುಂತ್ಕೊಳ್ತಿದ್ದೆ, ಹೇಗಾದರೂ ಮಾಡಿ ಪಟ್ಟಣದಾಗೆ ದುಡ್ಡು ಮಾಡಿಕೊಂಡು ಅವ್ರ ಹತ್ರ ಒಳ್ಳೆಯವರು ಅಂತ ಅನ್ಸ್ಕೋಬೇಕು ಅಂತ ನೀನು ಹೇಳ್ತಿದ್ದೆ. ಆ ಕಾಲ ಈಗ ಕೂಡ ಬಂದೈತೆ ಕಾಳ. ಲೇ, ನನಗೆ ಭಯ ಆಗ್ತಿದೆ. ನೀ ನನಗೆ ಕಳ್ತನ ಗಿಳ್ತನ ಏನಾದರೂ ಮಾಡಕ್ಕೆ ಕಳಿಸ್ತಾ ಇದೆಯಾ ಅಂತ. ಏನು ದೊಡ್ಡ ಮಹಾ, ಒಂದು ಸಣ್ಣ ಕೆಲಸ ಕಾಳ ಅಷ್ಟೇ. ಲೇ, ನಮ್ಮ ಅಪ್ಪ ಅಮ್ಮ ನನ್ನ ಅಣ್ಣ ತಮ್ಮಂದ್ರು ಚೆನ್ನಾಗಿರೋದಕ್ಕೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ ಕಣೋ. ಹಂಗಾದ್ರೆ ನಿನ್ನ ಶರೀರದಾಗಿರೋ ಒಂದೇ ಒಂದು ಕಿಡ್ನಿನ ಕೊಟ್ಬಿಟ್ರೆ ನಿನಗೆ 1,25,000 ಕೊಡ್ತಾರೆ ಕಾಳ. ಅಬ್ಬಾ, 1,25,000? 25,000ನಾ? ಹಾ ಹೌದು. ಬಾ ಹೋಗೋಣ. बा जाएंगे, तू डरना नहीं बा, मैं है ना, आओ। मैं बोला था ना। ओ ओके ओके. जल्दी से तैयार हो जाओ. अरे छोटू, और एक बॉटल ला रे। अरे साला, इतना पी रहा है, इतना पी रहा है, पैसे कहाँ से लाया रे? ಅದು ನಂದು ದೋಸ್ತಿ ಇಲ್ಲ, ಅವನ್ನ ಆಸ್ಪತ್ರೆಗೆ ಕರ್ಕೊಂಡೋಗಿ ಬಿಟ್ಟಿದ್ದೀನಿ. ಇನ್ನು 7 days ಒಳಗೆ ಅವನದು ಕಿಡ್ನಿ ತೆಗೆದು ಬಿಡ್ತಾರೆ. ಅವನಿಗೆ 1,25,000, ಆದರೆ ಬಂದ್ಬಿಡ್ತು ನನಗೆ ಬ್ರೋಕರ್ ಕಾಸು 10,000. ಅಯ್ಯೋ ಪಾಪಿ ನನ್ನ ಮಗನೇ, ಎಂಥ ಕೆಲಸ ಮಾಡ್ಬಿಟ್ಟಿಲ್ಲ. ಯಾರು ನಿನ್ಗೆ ಹೇಳಿದ್ದು 1,25,000 ಕೊಡ್ತಾರೆ ಅಂತ? ಆಪರೇಷನ್ ಆದಮೇಲೆ ಹಣ ಏನೋ ಕೊಟ್ಟು ಕಳಿಸ್ತಾರೆ, ಆದರೆ ಹಿಂದೆ 4-5 ಜನ ಬಂದು ಚಾಕುವಿಂದ ಚುಚ್ಚಿ ಅವನನ್ನ ಕೊಲೆ ಮಾಡ್ತಾರೆ, ಹಣ ವಾಪಸ್ ಕಿತ್ಕೊಂಡು ಓಡೋಗ್ಬಿಡ್ತಾರೆ. ಅಷ್ಟೇ ಕಣ ಆಗೋದು. ಅಯ್ಯೋ ಹಣವೇ, ಮನುಷ್ಯನ ಕೊಲ್ಲೋ ಭಾಷಣವೇ. ನಾನು ಎಷ್ಟೊಂದು ತಪ್ಪು ಮಾಡಿಬಿಟ್ಟೆ, ಎಷ್ಟೊಂದು ತಪ್ಪು ಮಾಡಿಬಿಟ್ಟೆ. ಇದು ನನಗೆ ಬೇಕಾ? ಇದು ನನಗೆ ಬೇಕಾ?
ಯಾಕೆ ಮರೆತು ಹೋದೆ ನೀ. ತಾಯಿಯ ಗರ್ಭದಿಂದ ಬರಮಾಡಿದವ ನೀನಲ್ಲವೇ. ಹುಟ್ಟಿದ ದಿನದಿಂದ ನೆಮ್ಮದಿಯ ಕಾಣೆ. ತಾಯಿಯ ಗರ್ಭದಿಂದ ಬರಮಾಡಿದವ ನೀನಲ್ಲವೇ. ಹುಟ್ಟಿದ ದಿನದಿಂದ ನೆಮ್ಮದಿಯ ಕಾಣೆ. ನಿನ್ನ ಹುಡುಕಿ ಹುಡುಕಿ ಸಾಕಾದೆನ ತರೆಗೆ ನೀನಿಳಿದು ಬಾ. ನಿನ್ನ ಹುಡುಕಿ ಹುಡುಕಿ ಸಾಕಾದೆನ ದರೆಗೆ ನೀನಿಳಿದು ಬಾ. ದರೆಗೆ ನೀನಿಳಿದು ಬಾ. ಓ ದೇವರೇ, ಯಾಕೆ ನನ್ನನ್ನು ಕೈ ಬಿಟ್ಟಿದಿ. ಯಾಕೆ ನನ್ನಿಂದ ದೂರವಾಗಿದಿ. ನನ್ನ ಹೃದಯವು ಬಳಲಿ ಹೋಗಿದೆ. ನನ್ನ ಶಕ್ತಿಯು ಬುಕಿಯಾಗಿ ಒಣಗಿದೆ. ನನ್ನ ಹೃದಯವು ಬಳಲಿ ಹೋಗಿದೆ. ನನ್ನ ಶಕ್ತಿಯು ಬುಕಿಯಾಗಿ ಒಣಗಿದೆ. ನಾ ಬದುಕಿ ಏನು ಮಾಡಲಿ, ಸಾಯುವುದೇ ಲೇಸು. ನಾ ಬದುಕಿ ಏನು ಮಾಡಲಿ, ಸಾಯುವುದೇ ಲೇಸು. ಸಾಯುವುದೇ ಲೇಸು. ಓ ದೇವರೇ, ಯಾಕೆ ನನ್ನನ್ನು ಕೈ ಬಿಟ್ಟಿದಿ. ನೀ ಯಾಕೆ ನನ್ನನ್ನು ಮರೆತು ಹೋದೆ ನೀ. ಓ ದೇವರೇ, ಯಾಕೆ ನನ್ನನ್ನು ಕೈ ಬಿಟ್ಟಿದಿ. ನೀ ಯಾಕೆ ನನ್ನನ್ನು ಮರೆತು ಹೋದೆ ನೀ. ಯಾಕೆ ಮರೆತು ಹೋದೆ ನೀ. ಯಾಕೆ ಮರೆತು
ಮರೆತು ಹೋದೆ ನೀ. ಅಯ್ಯೋ ಅಯ್ಯೋ. ಇಲ್ಲ ಇಲ್ಲ ಬದುಕಿರಬಾರ್ದು. ಇಲ್ಲ ಇಲ್ಲ. ಇರಬಾರ್ದು ಇರಬಾರ್ದು. ನಾನಾಗಿ ಬದುಕಿರ್ಬೇಕು. ನಾನು ಬದುಕಿರಬಾರ್ದು. ನಾನಾಗಿ ಬದುಕಿರ್ಬೇಕು. ಇಲ್ಲ ಇಲ್ಲ, ನಾ ಇನ್ಮೇಲೆ ಜೀವಂತವಾಗಿರಬಾರ್ದು. ನಾನು ಓಡ್ತೀನಿ. ಜೀವನದಲ್ಲಿ ನನ್ನಿಂದ ಏನೂ ಮಾಡಕ್ಕಾಗ್ಲಿಲ್ಲ. ನಾ ಯಾಕಿರ್ಬೇಕು? ನಾ ಯಾಕಿರ್ಬೇಕು? ಇಲ್ಲ ಇಲ್ಲ, ನಾ ಸಾಯ್ಬೇಕು. ನಾ ಸಾಯ್ಬೇಕು. ನಾನು ಯಾಕಿರ್ಬೇಕು? ನಾನು ಯಾಕಿರ್ಬೇಕು? ನನ್ನ ಪ್ರೀತಿಸೋರು ಯಾರೂ ಇಲ್ಲ. ನನ್ನಿಂದ ದೂರ ಆಗೋದ್ರು. ಹುಡುಗರಿಗೆ ನನ್ನ ಮೇಲೆ ಪ್ರೀತಿ ಇಲ್ದಂಗಾಯ್ತು. ನಾನು ಯಾಕಿರ್ಬೇಕು? ನಾನು ಯಾಕಿರ್ಬೇಕು? ಓ ದೇವ್ರೇ, ಎಲ್ಲಿದ್ಯಾ ನೀನು? ಮನುಷ್ಯನ್ ಮಾತ್ರ ಈ ಭೂಮಿ ಮೇಲೆ ಬಿಟ್ಟು ನೀನ್ ಮಾತ್ರ ದೂರದಲ್ಲಿದ್ಯಾ? ನಮ್ ಜನ ನಿನ್ನ ಕಲ್ಲಲ್ಲಿದ್ಯಾ ಅಂತ ನಂಬ್ತಾರೆ. ನಮ್ ಜನ ನಿನ್ನ ಕಲ್ಲಲ್ಲಿದ್ಯಾ ಅಂತ ನಂಬ್ತಾರೆ. ಮಣ್ಣಲ್ಲಿದ್ಯಾ ಅಂತ ನಂಬ್ತಾರೆ. ಯಾಕೆ ಮರದಲ್ಲಿದ್ಯಾ ಅಂತ ನಂಬ್ತಾರೆ. ಹೂವಲ್ಲಿ, ಹುಲ್ಲಲ್ಲಿ, ಕಡ್ಡಿಲಿ, ಬೆಟ್ಟದಲ್ಲಿ, ಗುಡ್ಡದಲ್ಲಿ, ಎಲ್ಲೆಲ್ಲೂ ಎಲ್ಲೆಲ್ಲೂ ನೀನೇ ಇದೆಯಾ ಅಂತ ನಂಬ್ತಾರೆ. ನೀನು ಎಲ್ಲಿದೆಯಾ? ಒಂದ್ ದಿವ್ಸನೂ ನಾನಿನ್ನ ಕಂಡಿಲ್ಲ. ಒಂದ್ ದಿವ್ಸನೂ ನಾನಿನ್ನ ಕಂಡೇ ಇಲ್ಲ. ನೀ ಇಲ್ಲ ಅಂತ ತಿಳ್ಕೊಂಡ್ಬಿಟ್ಟೆ. ಅದಕ್ಕೆ ನಾನು ಸಾಯ್ತಾ ಇದ್ದೀನಿ. ನಿನ್ ಕೈಲಾದ್ರೆ ನನ್ನನ್ನ ಕಾಪಾಡ್ಕೋ. ನಿನ್ ಕೈಲಾದ್ರೆ ನನ್ನನ್ನ ಕಾಪಾಡ್ಕೋ. ಮಗು, ನಿನ್ನ ಯಾರು ಪ್ರೀತಿಸಲ್ಲ ಅಂತ ಹೇಳಿದ್ದು? ನಿನ್ನ ಪ್ರೀತಿಸೋರು ಇನ್ನೂ ಲೋಕದಲ್ಲಿದ್ದಾರೆ. ನಿನ್ನ ತಂದೆ, ನಿನ್ನ ತಾಯಿ, ನಿನ್ನ ಒಡಹುಟ್ಟಿದವರು ನಿನ್ನ ಪ್ರೀತಿಸುತ್ತಾರೆ. ಮಗು, ನೀನು ಮನೆಗೆ ಹಿಂದಿರುಗಿ ಹೋಗು. ಮನೆಗೆ ಹಿಂದಿರುಗಿ ಹೋಗು. ಇಲ್ಲ ಇಲ್ಲ, ದೇವರು ಮಾತಾಡಿಲ್ಲ. ನನ್ನ ಮನಸ್ಸಾಕ್ಷಿ ಮಾತಾಡಿದ್ದು. ಇದು ದೇವರು ಮಾತಾಡಿಲ್ಲ. ನನ್ನ ಮನಸ್ಸಾಕ್ಷಿ ಮಾತಾಡಿದ್ದು. ನನ್ನ ಯಾರು ಪ್ರೀತಿಸ್ತಾರೆ? ಯಾರು ಪ್ರೀತಿಸಲ್ಲ. ನನ್ನನ್ನು ಪ್ರೀತಿಸ್ತಾರೆ ಅಂದ್ರೆ ಈ ಮುಖ ಇಟ್ಕೊಂಡು ಹೇಗೆ ಹೋಗ್ಲಿ? ಹೇಗೆ ಹೋಗ್ಲಿ? ಏನ್ ಶೇಷಂಕ ಕಣ್ಣಲ್ಲಿ ನೀರಾಗ್ತಾ ಕುಂತ್ಕೊಂಡಿದೀಯಾ? ಏನ್ ಹೇಳುವ, ನಮ್ಮ ಅವ್ವನ್ ಕರಣ್ಣಾಗಿದ್ದಾಗ್ಲೇ ನನ್ನ ಪ್ರಾಣ ಹೊಂಟೋಗಿದ್ದಿದ್ರೆ ಚಂದಾಗಿರ್ತಿತ್ತು. ನನ್ನ ಹೃದಯದಾಗಿರೋ ನೋವನ್ನ ಕಣ್ಣು ಮುಚ್ಚಿ ನಿದ್ದೆ ಮಾಡಿದ್ರು ಮರೆಯೋಕೆ ಆಗದಿರೋ ಚಿಂತೆಗಳು ಕಣವ. ಒಂದೊಂದು ದಿನಾನು ಸಾಯ್ತಾ ಇವ್ನಿ. ಗಂಡನ್ ನೋಡಿದ್ರೆ ಹಿಂಗೆ, ಎತ್ ಮಕ್ಳು ನೋಡಿದ್ರೆ ದಿಕ್ಕ ಪಾಲು. ಏನಂತ ಹೇಳವ್ವ ಈ ಬಾಳು? ಯಾರಿಗಕ್ಕ ಕಷ್ಟ ಇಲ್ಲ. ಈ ಲೋಕದಾಗೆ ಮಗು ತಾಯಿ ಹೊಟ್ಟೆಯಾಗಿ ಹುಟ್ಟವಾಗ್ಲೇ ತಾಯಿಗೆ ನೋವು ಕೊಟ್ಟೆ ಹುಟ್ಟದೆ. ಬೆಳೆಯೋ ವಯಸ್ಸಿನಾಗೆ ಬೆಳೆಸೋರ್ಗೂ ನೋವು ಕೊಡ್ತಾನೆ. ಬೆಳೆದು ದೊಡ್ಡವನಾಗಿ ಕಟ್ಕೊಂಡು ಹೋಗೋವಾಗ ಎತ್ತೋರ್ಗೂ ನೋವು ಕೊಡ್ತಾನೆ. ಕಟ್ಕೊಂಡು ಒಳ್ಳೆ ಬಾಳುವಾಗ ಕಟ್ಕೊಂಡವಳಿಗೂ ನೋವು ಕೊಡ್ತಾನೆ. ಮಕ್ಕಳಾದಾಗ ಮಕ್ಕಳನ್ನ ಬೆಳೆಸೋಕ್ಕಾಗದೇ ಇರುವಾಗ ಅವ್ರಿಗೂ ನೋವು ಕೊಡ್ತಾನೆ. ಜೀವನ ಮುಗೀತು ಅಂತ ಸಾಯೋವಾಗ ಇರೋರಿಗೆಲ್ಲ ನೋವು ಕೊಟ್ಟೋಯ್ತಾನೆ. ಮನುಷ್ಯ ಹುಟ್ಟೋವಾಗ ಸಾಯೋವಾಗ ಮನುಷ್ಯಂಗೆ ಕಷ್ಟ ಅನ್ನೋ ನೋವು ಇದ್ದೇ ತತ್ಕೊಂಡ್ಬಿಡಕ್ಕ. ನನಗೂ ಕೊಟ್ಟ ಒಂದು ದೇವ್ರ 4 ಮಕ್ಕಳ.
ನಾನು ಸತ್ತಾಗ ನನ್ನ ಹೆಣ ಓರೋದಕ್ಕ ಅಥವಾ ಜೀವ ಇರೋವಾಗ್ಲೇ ನೋಯ್ಸಿ ಸಾಯಿಸೋದಕ್ಕ? ಊರ್ ಬಿಟ್ಟು ಹೋದ್ ಮಗನ್ಗೋಸ್ಕರ ಚಿಂತೆ ಮಾಡ್ತಾ ಇದೀಯಾ ಅಕ್ಕ? ಇಲ್ಲ ಮನೆ ಬಿಟ್ಟು ಹೋದ್ ಮಗನ್ಗೋಸ್ಕರ ಕೊರಗ್ತಾ ಇದೀಯಾ? ಇಲ್ಲ ಇರೋ ಮಕ್ಕಳು ಇರ್ದೇ ಹೋಯ್ತಾರೆ ಅಂತ ಅವ್ರಿಗೋಸ್ಕರ ಕಣ್ಣೀರಾಗ್ತಾ ಇದೀಯಾ? ದೇವ್ರು ಯಾರನ್ನೂ ಅನಾಥವಾಗಿ ಬಿಡಲ್ಲ ಕಣಕ್ಕ. ನಿನ್ ಕಣ್ಣೀರ್ಗೆ ದೇವ್ರು ಉತ್ತರ ಕೊಟ್ಟೆ ಕೊಡ್ತಾನೆ. ಅಳ್ಬೇಡ ಕಣಕ್ಕ, ಅಳ್ಬೇಡ. ಅಮ್ಮ, ಯಾರಪ್ಪ ಬೇಕು? ಅಮ್ಮ, ನಾನಮ್ಮ ನಿನ್ ಮಗ ಕಾಳ ಬಂದಿದ್ದೀನಿ. ಕಾಳ? ಕಾಳ? ಅಪ್ಪ, ನನ್ನ ಮಗ ಕಾಳ. ಅಯ್ಯೋ, ಎಲ್ಲಪ್ಪ ಹೊಂಟೋಗಿದ್ದೆ ಇಡ್ತೀನ, ಎಲ್ಲ ಹೊಂಟೋಗಿದ್ದೆ ನನ್ ಬಿಟ್ಬಿಟ್ಟು. ಕಾಳ, ನಿನಗೋಸ್ಕರ ಕೊರಗಿ ನನ್ ಸಾಯ್ತಾ ಇದ್ನಲ್ಲ ಮಗ. ಅಯ್ಯೋ ನನ್ನ ಕಂದ ಎಲ್ಲ ಹೊಂಟೋಗ್ಬಿಟ್ಟಿದ್ದಪ್ಪ, ನನ್ ಬಂಗಾರ ನನ್ ಬಿಟ್ಬಿಟ್ಟು. ಬಾ ಮಗ, ಪಾಪ. ಗಣೇಶಣ್ಣ, ಊರಿಂದ ನಿಮ್ಮಣ್ಣ ಕಾಳಣ್ಣ ಬಂದವನಂತೆ. ಕಾಳಣ್ಣ ಬಂದವನಂತ ಅಕ್ಕ, ಕಾಳಣ್ಣ ಬಂದವನಂತಕ್ಕ. ಕಾಳಣ್ಣ, ಕಾಳಣ್ಣ. ಏ ಲಕ್ಷ್ಮಣ, ಊರ್ಗೆ ಗೊತ್ತಿರೋ ವಿಷಯ ನಿಂಗೆ ಗೊತ್ತಿಲ್ವಲ್ಲ? ಎಲ್ಲ ಅದು? ಏ, ಊರ್ ಬಿಟ್ಟೋಗಿದ್ದೀನಿ ತಮ್ಮ, ಮತ್ತೆ ಬಂದವನ ಅಂದ್ಕೊಳ್ಳ. ಅವನ್ನೇ ನೋಡಕ್ ನಾವು ಹೋಯ್ತಾ ಇರೋದು. ಹೌದಿಲ್ಲ, ನಾನು ಬರ್ತೀನಿ. ಇಲ್ಲ ಸರಿ ಬಾ, ನಾ ಹೋಗಿರ್ತೀನಿ. ಎಲ್ಲಿ ಹೊಂಟೋದ್ಲ ಅವಳು? ಲೇ, ನನ್ನ ತಮ್ಮ ಬಂದವನಂತ ಕಣೆ. ಎಷ್ಟೋ ವರ್ಷದಿಂದ ಮನೆ ಬಿಟ್ಟು ಹೋದವನು ಈಗ ಮತ್ತೆ ಬಂದವನಂತ ಕಣೆ. ನನಗೆ ಬಹು ಸಂತೋಷ ಆಯ್ತಾಯ್ತು ಕಣೆ. ಆಗ ಮಂತ್ರವಾದಿತವ ನಮ್ಮ ಅವ್ವ ಕೇಳಿದ್ರಂತೆ, ಅವ್ನು ಹೋಗೋ ದಾರಿಲೇ ಸತ್ತೋಗ್ಬಿಟ್ಟ ಅಂತ ಹೇಳಿದ್ರಂತೆ. ಈ ವಿಷಯ ಊರ್ ಜನರಿಗೆಲ್ಲ ಗೊತ್ತಿರೋ ವಿಷಯನೇ. ಅವನ್ ಜೀವಂತವಾಗಿ ಬಂದವನೇ ಅಂದ್ರೆ ಎಷ್ಟು ದೊಡ್ಡ ಆಶ್ಚರ್ಯ. ಬಾರೆ ಹೋಗಿ ನೋಡ್ಕೊಂಬರವಾ. ಆದ್ರೆ ಅವತ್ತು ನಾನ್ ಮಾತಾಡೋ ಮಾತ್ ಸಹಿಸ್ಕೊಳಕ್ಕಾಗ್ದೆ ಊರ್ ಬಿಟ್ಟೆ ಹೊಂಟೋಗ್ಬಿಟ್ಟ ಅಂತ ಅವ್ನ ಮನೆ ಮುಂದೆ ಹೋಗಿ ಹೆಂಗಯ್ಯ ನಿಂತ್ಕತಿಯಾ? ನಿನಗೆ ಅವನು ಬೇಕಾ ನಾನು ಬೇಕಾ ನೀನೇ ನಿರ್ಧಾರ ಮಾಡ್ಕ. ಅಯ್ಯೋ, ಇದೆಂತ ಅಗ್ನಿ ಪರೀಕ್ಷೆ. ಮಗ, ತಪ್ಪು ಮಾಡಕ್ಕಿಲ್ಲ ಮಗ, ನಾನಿನ್ ತಪ್ಪು ಮಾಡಕ್ಕಿಲ್ಲ. ನನ್ನ ಕ್ಷಮಿಸ್ಬಿಡು ಮಗ, ನನ್ನ ಕ್ಷಮಿಸ್ಬಿಡಪ್ಪ. ನನ್ ಕ್ಷಮಿಸ್ಬಿಡಪ್ಪ. ನಾನಿನ್ ಬಿಟ್ಟು ಬಹಳ ದೂರ ಹೋಗ್ಬಿಟ್ಟಿದ್ದಪ್ಪ. ನನ್ನ ಕ್ಷಮಿಸ್ಬಿಡಪ್ಪ. ನನಗೊಂದು ಆಸೆ, ನೀನ್ ಕುಡಿಯೋದಿಲ್ಲ ಬಿಡ್ಬೇಕು, ನಾವೆಲ್ಲರೂ ಚೆನ್ನಾಗಿರ್ಬೇಕು, ಈ ಮನೆ ಬೆಳಕಾಗಿರ್ಬೇಕು, ಈ ಮನೆ ಬೆಳಕಾಗಿರ್ಬೇಕು. ನನಗ್ ನೀ ಸಹಾಯ ಮಾಡಪ್ಪ. ಏನ್ ಮಗ ಮಾಡ್ಲಿ, ಇರೋಕ್ ನನ್ ಕೈಲಿ ಆಗ್ತಿಲ್ಲ. ಈ ಹಾಳಾದ ಕುಡ್ತದಿಂದ ನಾನಿನ್ನ ಕಳ್ಕೊಂಡ್ಬಿಡ್ತಾ ಇದ್ದೆ ಅಪ್ಪ. ನಾನಿನ್ ಕಳ್ಕೊಂಡ್ಬಿಡ್ತಾ ಇದ್ದೆ. ನನಗ್ ನೀ ಬೇಕು ಮಗ, ನನಗ್ ನೀ ಬೇಕು. ಈ ಸಂಜೆಯ ವೇಳೆಯಲ್ಲಿ ಕೂಡಿ ಬಂದಿರುವಂತಹ ಪ್ರಿಯರೇ, ಸ್ವರ್ಗಕ್ಕೆ ಮಾರ್ಗವಾಗಿರುವಂತಹ ಯೇಸು ಕ್ರಿಸ್ತನ ಬಗ್ಗೆ ನಾನು ಹೇಳಲು ಬಯಸುತ್ತೇನೆ. ಮನುಷ್ಯನು ಮಾಡುವ ಒಳ್ಳೆಯ ದಿಕ್ಕಾಗಲಿ ಕೆಟ್ಟ ದಿಕ್ಕಾಗಲಿ ದೇವರ ಮುಂದೆ ಲೆಕ್ಕ ಕೊಡಬೇಕಾಗಿದೆ. ಆದರೆ ಯೇಸು ಕ್ರಿಸ್ತನ ಕೃಪೆಯಿಂದ ರಕ್ಷಣೆಯನ್ನು ಪಡೆದು ನಿತ್ಯ ಜೀವಕ್ಕೆ ನೀವು ಹೋಗಬೇಕೆಂದು ಇದನ್ನು ನಾನು ಹೇಳುತ್ತಿದ್ದೇನೆ. ನನ್ನಲ್ಲಿ ತಪ್ಪಿಲ್ಲ ಎಂಬುದಾಗಿ ಹೇಳಿಕೊಳ್ಳುವ ಮನುಷ್ಯನು ತನ್ನನ್ನು ತಾನೇ ಮೋಸ ಮಾಡಿಕೊಳ್ಳುತ್ತಿದ್ದಾನೆ. ಆದರೆ ದೇವರ ಪ್ರೀತಿಯು ಅವನಲ್ಲಿ ಇರುವುದಿಲ್ಲ. ಆದರೆ ಮನುಷ್ಯನು ಮಾಡುವ ಪ್ರತಿಯೊಂದು ಪಾಪಗಳು ಬಹಿರಂಗವಾಗಿಯೇ ಇದೆ. ಅವು ಯಾವುವೆಂದರೆ ಶರೀರ ಭಾವದ ಕರ್ಮಗಳು ಪ್ರಸಿದ್ಧವಾಗಿಯೇ ಇವೆ. ಜಾರತನ, ಯಾರಲ್ಲಿ ದೇವ್ರ ಪ್ರೀತಿ? ಬಂಡುತನ, ನಾಚಿಕೆಗೇಡುತನ, ನನ್ನಲ್ಲಿ ದೇವ್ರ ಪ್ರೀತಿ, ಮಾಟ, ಹಗೆತನ, ಜಗಳ, ಹೊಟ್ಟೆ ಕಿಚ್ಚು, ಸಿಟ್ಟು, ಭಿನ್ನಮತ, ಮತ್ಸರ, ಕುಡುಕತನ. ಗೌಡ್ರ, 400 ಮೂಟೆ ಭತ್ತ ತಗೊಂಡು ಮಂಡಿಗೆ ಹೋಯ್ತಾ ಇವನೇ. ಸರಿ ಹುಷಾರು. ನಮಸ್ಕಾರ ದಣೆ. ಬಾಬಾ, ಏನಪ್ಪ ನಿನ್ನ ಹೆಸರು? ಒಬ್ಜೇಳೆ ಬದ್ದಿನ ಮಗ ಕಾಳ ಅಂತ ಬುದ್ಧಿ. ಸರಿಯಪ್ಪ, ನನ್ನಿಂದ ಏನಾಗ್ಬೇಕಪ್ಪ?
ನನಗೊಂದು ಕೆಲಸ ಬೇಕು ದಣಿ. ಓ ನಿನ್ ಬದಿಯ ಆ ಕುಡುಕನ ಮಗ ಅಲ್ವಾ? ಎಲ್ಲೋ ಪಟ್ಟಣಕ್ಕೆ ಆಯ್ಕೊಂತಿನಕ್ಕೆ ಹೋಗಿದ್ದ ಅಂತ ಹೇಳಿದ್ರು, ಅವನೇನಾ ನೀನು? ಇಲ್ಲ ಬುದ್ಧಿ, ಇವಾಗ ತಿತ್ಕೊಂಡು ಬಂದಿವ್ನಿ. ತಂದೆ ತಾಯಿನ ಸಾಕ್ಬೇಕು ಅಂತ ಬಂದಿವ್ನಿ. ಒಂದು ಕೆಲಸ ಕೊಟ್ಟು ಪುಣ್ಯ ಕಟ್ಕೊಳ್ಳಿ ಬುದ್ಧಿ. ತಿದ್ಕೊಂಡಿದೀಯ ಅಂದ್ರೆ ಯಾರಪ್ಪ ಮೆಚ್ಚೋದಿಲ್ಲ. ನಿನಗೆ ನನ್ನ ಹತ್ರ ಕೆಲಸ ಇದೆ. ನಾಳೆಯಿಂದಲ್ಲ, ಇವತ್ತಿಂದನೇ ಕೆಲಸ ಶುರು ಮಾಡ್ಕೋಪ್ಪ. ಏ ಕರಿಯ, ಕಾಳಗೊಂದು ಕೆಲಸ ಕೊಡು. ಹೋಗಪ್ಪ, ಹೋಗು. ಏ, ನಿನ್ನ ಹೆಸರೇನು? ನನ್ನ ಹೆಸರು ಸಾವಿತ್ರಿ. ಯಾಕಪ್ಪ ಇಷ್ಟೊಂದು ಕೆಮ್ತಾ ಇದೆಯಾ? ಮನೇಲಿ ಅವ್ವ ಇಲ್ವಾ? ಅವ್ವ 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 ಅಪ್ಪ ಅಮ್ಮ ಬಪ್ಪ. ಏನಾಯ್ತು ಮಗ? ಅಯ್ಯೋ, ಏನಾಯ್ತು ಇವ್ರಿಗೆ? ನಿಧಾನ ಯಾಕೆ ಹಿಂಗ್ ಆಡ್ತಿದ್ದೀರಿ? ಏನಾಯ್ತು? ಸರಿ ಅಯ್ಯೋ, ಯಾಕೆ ಕಣಪ್ಪ? ಇಲ್ಲ ಕಣ್ಮಗ, ನನ್ನಿಂದ ಕುಡ್ದಾನ ನಿಲ್ಸಕ್ ಆಯ್ತಾ ಇಲ್ಲ. ಅದಕ್ಕೆ ಓಸಿ ಕುಡ್ದೇವನೆ. ಕೊನೆದಾಗಾದ್ರೂ ದೇವ್ರು ನಂಬಪ್ಪ. ದೇವ್ರು ನಿನ್ನ ಕಾಪಾಡ್ತಾನೆ. ನನಗೆಲ್ಲ ಗೊತ್ತು ಕಣ್ಮಗ. ಅಪ್ಪ, ಒಂದೇ ಒಂದ್ಸಾರಿ ಆದ್ರೂ ಏಸು ಅಂತ ಕೂಗಪ್ಪ. ಆ ದೇವ್ರು ನಿನ್ ಕೂಗನ್ನ ಕೇಳ್ತಾರಪ್ಪ, ನಿಮ್ಮನ್ನ ಕಾಪಾಡ್ತಾರಪ್ಪ. ಮಗ, ನಾನಿನ್ನು ಬದುಕಲ್ಲ. ಮಗ, ನಾನಿನ್ನು ಬದುಕಲ್ಲ. ನನಗೆ ಯಾಕೆ ದೇವರು? ನಾನಿನ್ನು ಬದುಕಲ್ಲ. ಅಪ್ಪ ಅಯ್ಯೋ, ಅಯ್ಯೋ, ಅಯ್ಯೋ,
ಅವ್ವ ಏನ್ ಯೋಚನೆ ಮಾಡ್ತಾ ಇದೀಯಾ? ಏನು ಇಲ್ಲ ಮಗ. ಹಿಂಗ್ ಯೋಚನೆ ಮಾಡ್ತಾ ಕುಂತ್ಕೊಂಡ್ರೆ ಮುಂದೆ ಹೆಂಗವ? ಇರೋವಾಗ ಮನ್ಸಿನ ಬೆಲೆ ಗೊತ್ತಾಗಕ್ಕಿಲ್ಲ, ಅವ್ರು ಓದ್ಮ್ಯಾಗ ಗೊತ್ತಾಯ್ತದೆ. ಆದ್ರೆ ನನ್ನ ಜೀವನದಾಗ ಏನ್ ನಡೀತದೋ ಅದ್ಯಾವ್ರೇ ಬಲ್ಲ. ಎಲ್ಲ ದೇವ್ರಿಚ್ಛೆ ಅಂತ ನಡೀತದೆ. ಈ ಮನೆಯಾಗಿ ಈರಿ ಮಗ ಆದವನೇ ಕತ್ಲು ಮಾಡಿ ಹೊಂಟೋದ್ ಮ್ಯಾಕೆ ನಾವು ಬೆಳಕ್ನಾಗ ಬಾಳಕ್ಕಿಲ್ಲ ಅಂತಾನೆ ಅರ್ಥ. ಕತ್ಲು ಬೆಳಕು ಎರಡು ಆ ದೇವ್ರ ಕೈನಾಗೆ ಇರೋದು. ಅವನಿಗೆ ಯಾವಾಗ ಬೆಳಕು ಕೊಡಬೇಕು ಅನ್ನಿಸ್ತದೋ ಅವಾಗ ಬೆಳಕು ಕೊಡ್ತಾನೆ, ಅವನಿಗೆ ಯಾವಾಗ ಕತ್ಲು ಕೊಡಬೇಕು ಅನ್ನಿಸ್ತದೋ ಅವಾಗ ಕತ್ಲು ಕೊಡ್ತಾನೆ. ಎಲ್ಲ ದೇವ್ರ ಇಚ್ಛೆ ಕಣಪ್ಪ. ನಮಸ್ಕಾರ ಬುದ್ಧಿ. ನಮಸ್ಕಾರ ಕಳ. ನಿಮ್ಮವ್ವ ಹೆಂಗವರಪ್ಪ? ಓಸಿ ಹುಷಾರಾಗಿ ಅವರೇ ಬುದ್ಧಿ. ತಂದೆ ಕಳ್ಕೊಂಡು ಮನೆ ತಬ್ಲಿ ಸ್ಥಿತಿ ತುಂಬ ನೋವಿರುತ್ತೆ. ಹೆತ್ತೋಳ್ನ ಜೋಪಾನಾಗಿ ನೋಡ್ಕೊಳ್ರಪ್ಪ. ಹೌದು, ನಿಮ್ಮ ಅಣ್ಣ ಮದುವೆ ಆದ ಕೂಡಲೇ ಜಗಳ ಮಾಡ್ಕೊಂಡು ಮನೆ ಬಿಟ್ಟು ಹೊಂಟೋಗ್ಬಿಟ್ನಂತೆ. ಎತ್ತೋಳಿಗೆ ಒಂದು ಕಾಳು ಬೇಸಾಕೋದಿಕ್ಕೂ ನಿಮ್ಮ ತಮ್ಮಂದ್ರನ್ನ ನೋಡ್ಕೊಳ್ಳೋದಿಕ್ಕೂ ಯಾರಾದರೂ ಒಬ್ಬಳು ಬಂದ್ರೆ ತಾನೇ ಕುಟುಂಬ ಜೋಪಾನವಾಗಿರೋದು. ಕಾಳ, ಯಾರಾದರೂ ಒಂದು ಹೆಣ್ಣನ್ನ ನಮ್ಮ ಮಟ್ಟಿಯಾಗಿ ನೋಡು, ನಾನೇ ಮುಂದೆ ನಿಂತು ನಿನ್ನ ಮದುವೆ ಮಾಡಿಸ್ತೀನಪ್ಪ. ಸರಿ ಬುದ್ಧಿ. ದೇವ್ರು ನಿಮ್ಮಿಬ್ಬರನ್ನು ಚೆನ್ನಾಗಿಟ್ಟಿರ್ಲಪ್ಪ. ಅದಕ್ಕೆ ಬಂದಾಗಿಂದ ಹೊತ್ತೊತ್ತಿಗೆ ಊಟ ಸಿಗ್ತೈತೆ. ಹಂಗಾದ್ರೆ ನಾನು ನಿನಗೆ ಒತ್ತೊತ್ತು ಊಟ ಬಡಿಸ್ನಿಲ್ವಾ? ನೋಡು. ಅಮ್ಮ ಕೊಡಿಮ್ಮ, ನಾನು ಹಾಕೊಂಡು ಕೊಡ್ತೀನಿ. ಬ್ಯಾಡ ಕಣ್ಮಗ, ನೀನು ತುಂಬು ಗರ್ಭಿಣಿ, ಒಸಿ ಕೂತ್ಕೋ, ನಾನೇ ಮಾಡ್ಕೊಂಬತ್ತೀನಿ. ಇಲ್ಲಮ್ಮ ಕೊಡಿ, ನಾನು ಒಕ್ಕೊಡ್ತೀನಿ. ಇಲ್ಲ ಕಣ್ಮಗ, ಕೊಡು. ಹೋಗವ್ವ, ನೀವೋಗು. ಶಪ್ಪ. ಅಯ್ಯಯ್ಯೋ ಅದಕ್ಕೆ ನೀವ್ಯಾಕೆ ತಗೊಂಬರ್ತಾ ಇದ್ದೀರಾ? ಎಷ್ಟು ಕೊಡಬೇಕಾದ್ರು ನಾನಾಗ ತಗೊಂಬರ್ತೀನಿ. ಅಯ್ಯೋ ಇರ್ಲಿ. ನೀನು ಪುಣ್ಯ ಮಾಡಿದ್ದೆ ಕಣ್ಲ, ನಿನಗೆ ಮೊದಲನೇದೇ ಹೆಣ್ಮಗ ಹುಟ್ಟೈತೆ. ಹೌದಾ? ಹಂಗಾರೆ ನಾ ಹೋಗಿ ನೋಡ್ಲಾ? ಅಂಗಡಿ ತವ ಊಟ ತರಕ್ಕೆ ಏನಾಗಿತ್ತು ನಿನಗೆ? ಲೇ ಮಗ, ನೀನು ಒಪ್ಪತ್ತು ಗಂಜಿ ಕುಡಿದ್ರು ನಮ್ಗೊಂತು ಊಟಕ್ಕೆ ಇಕ್ಕಿದ್ರು ನೀನು ಕೂಲಿ ಮಾಡಿ ತರೋದ್ರಾಗೆ ತೃಪ್ತಿ ಇತ್ಕಂಡ್ ಮಗ. ಈ ಥರ ಜೂಜಾಡಿ ಬರೋ ದುಡ್ನಾಗೆ ಈ ಕೆಟ್ಟ ಚಟ ಇಟ್ಕೊಂಡು ನಿಮ್ಮ ಅಪ್ಪನಂಗೆ ಕುಡ್ದು ಹಾಳಾಗ್ಬೇಡ ಕಣ್ಲ. ನನಗೆಲ್ಲ ಗೊತ್ತು, ನೀನೇನು ಹೇಳಬೇಡ. ಮೊದಲು ದುಡ್ದು ಒಂದು ಅಂಗಡಿ ಇಟ್ರಿ, ಈಗ ಟೀ ಅಂಗಡಿ ಲಾಟ್ರಿ ಅಂಗಡಿ ಆಗೈತೆ. ನಾಳೆ ಏನಾಯ್ತದೋ ಏನೋ. ಅಡ್ಡ ಬಾಯ್ ಆಗ್ತಾಳೆ ಇವಳು, ನಾಸ್ವಾಗಿ ಹೋಗಕ್ಕೆ. ಏ ಎಲ್ಲ ಗಂಟೆ ಮುಟ್ಟೆ ಕಟ್ಟು, ನಾವು ಹೋಗೋಣ. ಎಲ್ಲಿಗೆ? ಎತ್ತವಳೆ ಮನೆ ಬಿಟ್ಟು ಹೋಗೋದ್ಮೇಲೆ ಈ ಮನೇಲಿ ನನಗೇನೈತೆ? ಅಲ್ಲ ಕಣ್ಮಗ, ಎತ್ತೋಳೊಂದು ಮಾತು ಬೈದ್ರೆ ಮುನ್ಸ್ಕೊಂಡು ಮನೆ ಬಿಟ್ಟು ಹೋಯ್ತೀನಿ ನಿಂತಿದ್ಯಲ್ಲ, ಬುದ್ಧಿ ಗಿದ್ದಿ ಕೆಟ್ಟೈತಾ ನಿಂಗೆ? ನನ್ನ ಹಿಂದೆ ಬೆಳೆಯೋ ನಿನ್ನ ಮಕ್ಕಳು ಹೊರಟಾಗ್ಬಾರ್ದು ನೋಡು, ಅದಕ್ಕೆ ನಾನು ಹೋಗ್ತಾ ಇದ್ದೀನಿ. ತಾಯಿ ಕರುಣಾಗೆ ಹುಟ್ಟು ಬಂದ ಮಕ್ಕಳು ಹೊರಗೆ ಬಂದ ಮ್ಯಾಕೆ ಕರುಳ್ ಸಂಬಂಧನೇ ಕಿತ್ತೆಸಿತಾಳೆ. ಏಟೋ ದಿನ ತಾಯಿ ಹೊಟ್ಟೆನಾಗಿದ್ರು ಈಚೆಗೆ ಬಂದ ಮ್ಯಾಕೆ ತಾಯಿ ಕರುಳಿಗೂ ಆ ಮಗಿಗೂ ಸಂಬಂಧನೇ ಇಲ್ಲದೆ ಹೋಯ್ತದೆ. ಹಂಗೆ ಕಣ್ಲ ತಾಯಿ ಮಗನ್ ಪ್ರೀತಿ. ಹೋಗು, ಹೋಗಿ ಎಲ್ಲಾರು ಇರು, ಆದ್ರೆ ಸಂದಾಕಿರು. ಅಮ್ಮ, ಅವ್ವಾ, ಅವ್ವಾ, ಏ ಪೀರ್ಯ ಅಣ್ಣ, ಬಾಣ ಒಳಗಡೆ. ಇರ್ಲಿ ಇರ್ಲಿ. ಅವ್ವ ಇಲ್ವಾ? ಅವ್ವ ಆ
ಅವ್ವ ಬಂದೆ ಕಣಪ್ಪ. ಏನಪ್ಪ ತಾಯಿ ಗೆಪ್ತಿ ಈಗ ಬಂತೇನು? ಸಂದಾಕಿದೀಯಾ? ಅವ್ವ ನನ್ನ ಮೇಲೆ ಯಾಕವ್ವ ನೀ ಮುನ್ಸ್ಕೊಂಡಿದೀಯಾ? ನಾ ಸಾಕ್ತೀನಿ ಅಂತ ದೊಡ್ಡದಾಗಿ ಹೇಳ್ಕೊಂಡ ಕಾಳ ಈಗ ಮನೆ ಬಿಟ್ಟು ಹೊಂಟೋಗ್ಬಿಟ್ನಾ? ಹೋಗೋಗೋ, ಇದನ್ನೇಳಿ ನನ್ನ ಹೊಟ್ಟೆ ಉರ್ಸಕ್ ಬಂದ? ಬೋ ಸಂತೋಷ ಕಣೋ. ಎತ್ತೊಟ್ಟೆನ್ ತಣ್ಣಗ್ ಮಾಡೋರ ನೀವು? ನಿಮ್ಮ ಹೊಟ್ಟೆಯಾಗು ಮಕ್ಳು ಹುಟ್ಟವೆ, ಗೆಪ್ತಿ ಇಟ್ಕೊಳ್ಳಿ. ನೀವು ಮಾಡೋ ಒಳ್ಳೇದು ಕೆಟ್ಟದ್ದು ನಿಮ್ ತಲೆ ಮ್ಯಾಕೆ ಇರ್ತದೆ. ಎತ್ ಕರುಳು ಮಗ ಮನೆ ಬಿಟ್ಟು ಹೊಂಟೋದ ಅಂತ ಹೊಟ್ಟೆ ಉರ್ಕೊಂಡು ನಿಂತಿದ್ದೀನಿ, ಬಂದ್ಬಿಟ್ಟ ಇಲ್ಲಿ ಪದ ಆಡಕ್ಕೆ. ಅವ್ವ ನಿನ್ ಮನ್ಸನ್ನ ನೋಯಿಸ್ಬೇಕು ಅಂತ ನಾನಿಲ್ಲಿ ಬರ್ಲಿಲ್ಲ ಕಣವ್ವ. ಮೂರನೇದು ಗಂಡು ಹುಟ್ಟೈತೆ ಅಂತ ನಾನು ಹೇಳ್ ಕಳ್ಸಿದ್ರು ನೀನ್ ಬರ್ಲಿಲ್ಲ ನೋಡು. ಅದಕ್ಕೆ ನಾನು ನನ್ನ ಹೆಂಡತಿ ಮಕ್ಕಳ ಸಮೇತ ಇಲ್ಲಿಗೆ ಬಂದ್ಬಿಟ್ಟು ನೀ ಕೂಸನ್ ನೋಡಿ ನಿನ್ನ ಮನ್ಸಿಗಾಗಿರೋ ಬೇಜಾರನ್ನ ಮರೆತು ನಮ್ಗೆ ಆಶೀರ್ವಾದ ಮಾಡವ್ವ. ಅದನ್ನ ಈಚೆಗೆ ನಿಂತ್ಕೊಂಡು ಹೇಳಿ ಯಾಕೆ ನನ್ನ ಹೊಟ್ಟೆ ಉರಿಸ್ತೀಯಾ? ಒಳಕ್ ಬಾ. ಕೈಯಲ್ಲಿ 4 ಕಾಸಿಲ್ಲ, ಯಾವುದಾದ್ರೂ ವ್ಯಾಪಾರ ಮಾಡಿ ಬದುಕೋಣ ಅಂದರೆ ನನಗೆ ಅಂತ ಯಾರಿದ್ದಾರೆ? ಕೂಲಿ ನಾಲಿ ಮಾಡೇ ಬದುಕಬೇಕು. ನನ್ನಿಂದ ನಿಮ್ಗೇನಾದ್ರೂ ಬೇಸರ ಆಗಿದ್ರೆ ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ. ಸರಿ ನಾನು ಯಾವುದಾದ್ರೂ ಕೆಲಸನ ಹುಡ್ಕೊಂಬತ್ತೀನಿ. ನಾನು ಎಷ್ಟೇ ದುಡಿದ್ರೂ ಒಂದು ನಯಾ ಪೈಸನು ನಿಲ್ಲಕ್ಕಿಲ್ಲ ಅಂತದೆ. ಅದಕ್ಕೆ ಪಟ್ಟಣಕ್ಕೆ ಹೋಗಿ ದುಡಿಯೋಣ ಅಂತಿದ್ದೀನಿ. ಏನು ಅಂದರೆ ಮಕ್ಕಳು ಇನ್ನೂ ಸಣ್ಣವರು, ನಿಮ್ಮ ತಾಯಿನೂ ತಮ್ಮನೂ ನಮ್ಮ ಜೊತೆಲಿಲ್ಲ. ನೀವು ತಾನೇ ಪಟ್ಟಣಕ್ಕೆ ಹೋಗಿ ಏನು ತಾನೇ ದುಡ್ದಿರಿ. ದಯವಿಟ್ಟು ಹೋಗ್ಬೇಡಿ, ನನ್ನ ಮಾತು ಕೇಳಿ. ಹೋಗುವಾಗಲೇ ಬಾಯಾಗ್ತೀಯಾ? ಮರುವಾದಾಗಿದ್ರು ಸರಿ. ನಾನು ಬೇಕಾದರೆ ಕೂಲಿ ನಾಲಿ ಮಾಡಿ ಮಕ್ಳಿಗೆ ಗಂಜಿ ಹಾಕ್ತೀನಿ. ನೀವು ದುಡ್ಕೊಂಬಂದಿದ್ದು ಸ್ವಲ್ಪನೇ ಇರಲಿ ಮಕ್ಕಳಿಗೆ. ನನ್ನ ಮಾತನ್ನ ಮೀರಿ ನಡೀತಾ ಕಣೆ. ಯಾವಾಗ ನೋಡಿದ್ರು ಬಾಯ್ ತೆಗೆದ್ರೆ ಜಗಳ ಛೇ. ಏನ್ ನೋಡ್ತಿ ಆಗ್ಲ ಅಂದರ್ ಬಾಹರ್ ಅಂದರ್ ತಗೊಬರ ಇಲ್ಲಿ ಯಾರಾದ್ರೂ ಆಗ್ತಿರಲ್ಲಪ್ಪ ಆಕೆ ಆಕೆ ಏನ್ರಿ ಎಷ್ಟು ಹೇಳಿದ್ರು ನಮ್ಮನ್ನ ಅನಾಥರಾಗಿ ಬಿಟ್ಟು ನಾವು ಒಪ್ಪತ್ತಾದ್ರೂ ತಿಂದ್ವಾ ಅಂತ ನಿಮಗೆ ಗಮನ ಇಲ್ಲದೆ ಹೋಯ್ತು. ನಾನು ಮಕ್ಕಳು ಎಷ್ಟು ಕಷ್ಟಪಡ್ತಾ ಇದೀವಿ. ಈ ಮನೇಲಿ ಯಾರಿದ್ದಾರೆ ನಮ್ಗೆ? ಯಾಕ್ರಿ ಹಿಂಗ್ ಮಾಡ್ತೀರಾ? ಸರಿ ಹೋಗ್ಲಿ ಬಿಡಿ, ಎಷ್ಟು ದುಡ್ಕೊಂಡು ಬಂದಿದ್ದೀರೋ ಕೊಡಿ, ಏನಾದ್ರೂ ತಗೊಂಡು ಬಂದು ಬೇಯಿಸ್ತೀನಿ. ಮಕ್ಕಳು ಹೊಟ್ಟೆ ತುಂಬ ತಿಂದು ಎಷ್ಟು ದಿನ ಆಯ್ತು ಗೊತ್ತಾ? ಯಾಕ್ರಿ ಮೌನವಾಗಿ ಕೂತ್ಕೊಂಡ್ ಬಿಟ್ರಲ್ಲ? ಮಕ್ಕಳು ನೋಡಿದ್ರೆ ಹಸ್ಕೊಂಡು ಮೂಲೆಯಲ್ಲಿ ಬಿದ್ದಿದ್ದಾರೆ. ನನ್ನ ಹತ್ರ ಕಾಸೇನೂ ಇಲ್ಲ. ಏನು ಇಷ್ಟು ದಿನ ದುಡ್ದಿದ್ದು? ಎಲ್ಲ ಬರೋದಾರಲ್ಲಿ ಇಸ್ಪಿಟ್ ಆಡ್ಬಿಟ್ಟು ಸೋತ್ಬಿಟ್ಟೆ. ಅಯ್ಯೋ ದೇವ್ರೆ, ಒಂದ್ ಸ್ವಲ್ಪ ವಿಷ ತಂದ್ಕೊಟ್ಬಿಟ್ಟಿದ್ರೆ ನಾನು ನನ್ನ ಮಕ್ಕಳು ಸತ್ಬಿಟ್ಟು ಈ ಲೋಕದಲ್ಲಿ ನಿಮ್ಮನ್ನ ನೆಮ್ಮದಿಯಾಗಿ ಬಿಟ್ಟು ಹೊರಟೋಗ್ತಿದ್ವಿ. ಯಾಕ್ರಿ ಹೀಗೆ ಮಾಡಿದ್ರಿ? ಸಾವಿತ್ರಿ, ಇದೊಂದ್ಸರಿ ನನ್ನ ಕ್ಷಮಿಸ್ಬಿಡು. ಏನೋ ನನ್ನ ಜ್ಞಾನ ಇಲ್ಲದೇನೆ ಹಿಂಗೆ ಮಾಡಿಬಿಟ್ರೆ. ನನ್ನ ಮಕ್ಕಳಿಗೂ ಇನ್ನೊಂದ್ಸರಿ ಯಾವತ್ತೂ ನಾನು ಕುಡಿಯೋಕ್ಕಿಲ್ಲ. ಅಯ್ಯೋ, ಯಾರ ಮನೆ ಮುಂದೆ ಹೋಗಿ ಭಿಕ್ಷೆ ಎತ್ಲಿ ನಾನು? ತಂದೆ ಇದ್ದು ಇದ್ದಂತೆ ಮಕ್ಕಳು ಹೊಟ್ಟೆಗಿಲ್ದೆ ಸಾಯ್ಬೇಕಾ? ನಿಮ್ಮಂಥವ್ರು ಬದುಕಿರೋದಕ್ಕಿಂತ ಸಾಯೋದೇ ಮೇಲು. ಅಯ್ಯೋ, ಅಯ್ಯೋ ರೀ,
ತಮ್ಮಯ್ಯ, ನಿಮ್ ತಮ್ಮಯ್ಯ, ಅಯ್ಯೋ, ಏನು ಮಾಡ್ಕೊಬೇಡಿರಿ. ನಾನೇನೋ ಬಾಯಿ ತಪ್ಪಾಗದ್ಬಿಟ್ಟೆ. ನಿಮ್ ತಮ್ಮಯ್ಯ ಏನು ಮಾಡ್ಕೊಬೇಡಿ. ಅಯ್ಯೋ ಬೇಡ. ಅಯ್ಯೋ ಬೇಡ್ರಿ. ಯಾಕ್ರಿ ಹಿಂಗ್ ಮಾಡ್ಬಿಟ್ರಿ? ಒಂದ್ ಕ್ಷಣ ದುಡ್ಕಿಂತ ಬಿಟ್ಟು ಮರೆಯಾಗ್ಬಿಡ್ತಿದ್ರಲ್ರಿ. ನಾವು ತಾನೇ ನಿಮ್ಮನ್ ಬಿಟ್ಟು ಹೋಗ್ತೀವಿ ಅಂತ ಹೇಳಿದ್ದು. ನಮ್ಮನ್ನ ಕ್ಷಮಿಸ್ಬಿಡ್ರಿ. ಕ್ಷಮಿಸ್ಬಿಡಿ. ಲೋಡ್ ಕಳ್ಸತ್ತೇನೋ ಓಡಾ. ಸರಿ ಬಿಡು. ಸಾವಿತ್ರಿ, ಏನೋ ಗೊತ್ತಿಲ್ಲ, ನನ್ನ ಮೈ ಮೇಲೆ ಒಂಥರ ಸರ್ಪುಂಡಿದ್ದಂಗೈತೆ. ಬಹಳ ನೋವು ಆಗ್ತೈತೆ. ಒಳೊಳಗೆ ಜ್ವರನೂ ಇದ್ದಂಗೈತೆ. ಸರಿ ಬನ್ನಿ, ಆಸ್ಪತ್ರೆಗಾದ್ರೂ ಹೋಗೋಣ. ಇಲ್ಲ ಇಲ್ಲ, ಒಂದೆರಡು ದಿವಸ ನೋಡಂತಡಿ. ಇಲ್ಲ ರೀ, ನನ್ಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ. ನಿಮ್ಗೇನಾದ್ರೂ ಆದ್ರೆ ನನ್ನ ಕೈಲಿ ತಡ್ಕೊಳ್ಳೋಕ್ಕಾಗೋದಿಲ್ಲ. ನನ್ಗೇನು ಆಗಕ್ಕಿಲ್ಲ, ನೀ ಸುಮ್ಕಿರು. ಎಲ್ಲ ಭಗವಂತ ನೋಡ್ಕೋತಾನೆ. ಏನ್ರಿ, ಎಷ್ಟು ಹೇಳಿದ್ರು ನೀವು ಕೇಳೋದೇ ಇಲ್ಲ. ಎಷ್ಟು ದಿನ ನಿಮ್ಮ ಮಾತನ್ನ ಸಹಿಸ್ಕೊಂಡಿರ್ತೀರಾ? ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ. ಡಾಕ್ಟರ್ ನಿಮ್ಮನ್ನ ಕರೀತಾ ಇದ್ದಾರೆ. ಕೂತ್ಕೊಳ್ಳಪ್ಪ, ಕೂತ್ಕೋ. ನಿನ್ನೂರು ಯಾವುದು? ಕಡ್ಲೆಬಾಳು, ಅರಸಾಪುರ. ಏನ್ ಕೆಲಸ ಮಾಡ್ತಾ ಇದೀಯಾ? ತಳ್ಳೋ ಗಾಡಿಲಿ ತರಕಾರಿ ವ್ಯಾಪಾರ. ನಿಂಗೆ ಎಷ್ಟು ಜನ ಮಕ್ಕಳಪ್ಪ? 3 ಜನ. ಓಕೆ, ಏನೆಲ್ಲ ಅಭ್ಯಾಸ ಇದೆ ನಿಮಗೆ? ಡ್ರಿಂಕ್ಸ್ ಮಾಡ್ತೀರಾ? ಸ್ಮೋಕಿಂಗ್? ಹೌದು ಸರ್. ಬೇರೆ ಏನೆಲ್ಲ ಅಭ್ಯಾಸ ಇದೆ ನಿಮಗೆ? ಹುಡುಗಿ ಸಂಪರ್ಕ? ಹೌದು ಸರ್. ಈ ಅಭ್ಯಾಸ ಎಲ್ಲ ನಿಮ್ಮಲ್ಲಿ ಇದ್ದಿದ್ರಿಂದ ಆ ಬ್ಲಡ್ ರಿಪೋರ್ಟ್ ಅಲ್ಲಿ ನಿಮಗೆ HIV ಪಾಸಿಟಿವ್ ಅಂತ ಬಂದಿದೆ. HIV ಅಂದ್ರೆ ಏನ್ ಸರ್? HIV ಅಂದ್ರೆ ಏಡ್ಸ್. ನರ್ಸ್, ರೀ, ಯಾಕ್ರಿ? ಏನಾಯ್ತು? ಯಾಕೆ ಅಳ್ತಿದ್ದೀರಾ? ಯಾಕೆ ಅಳ್ತಿದ್ದೀರಾ? ಏನಾಯ್ತು? ಅಯ್ಯಯ್ಯೋ, ನನ್ನ ಮನಸ್ಸಿಗೆ ನೋವಾಗ್ತಿದೆ. ಏನೋ ಒಂಥರ ನನಗೆ ಭಯ ಆಗ್ತಾ ಇದೆ. ಯಾಕ್ರಿ? ಏನಾಯ್ತು ರೀ? ಹಾಗಾದ್ರೆ ಡಾಕ್ಟರ್ ಏನ್ ಹೇಳಿದ್ರು? ಏನ್ ಹೇಳಿದ್ರು ಡಾಕ್ಟ್ರು?
ನಿಮಗೆ ಎಂಥ ರೋಗ ಇದ್ರು ನಾನು ನಿಮ್ ಜೊತೆಲೇ ಇರ್ತೀನಿ. ನಿಮ್ಮನ್ ಬಿಟ್ಟು ಹೋಗಲ್ಲ ರೀ. ಅಳ್ಬೇಡ್ರಿ. ಜೈ ಕಾಳಿ ಮಹಾಕಾಳಿ ರುದ್ರಿ ಚಂಡಿ ಚಾಮುಂಡಿ ಫಡ್ ಚಾಕಿನಿ ಡಾಕಿನಿ ಜಂಕಿನಿ ಮಹಾಕಾಳಿ ಡಾಕಿನಿ ಡಾಕಿನಿ ಜೈ ಕಾಳಿ ಮಹಾಕಾಳಿ. ಇವರು ನಿಮ್ಮ ಯಜಮಾನ್ರ? ಇನ್ಮೇಲೆ ಎಷ್ಟು ತೋರಿಸಿದ್ರು ಎಲ್ಲಿ ತೋರಿಸಿದ್ರು ನಿಮ್ಮ ಯಜಮಾನ್ರನ್ನ ಉಳಿಸ್ಕೊಳಕ್ಕಾಗೋದಿಲ್ಲ. ಬದುಕಿದ್ರೆ ಅವರು 1 ತಿಂಗಳು ಅಥವಾ 2 ತಿಂಗಳು ಬದುಕಿರಬಹುದು. ಇನ್ಮೇಲೆ ನೀವು ಎಲ್ಲೂ ತೋರ್ಸಕ್ ಹೋಗಬೇಡಿ. ಅವರಿರೋ ತನಕ ಚೆನ್ನಾಗಿ ನೋಡ್ಕೊಳ್ಳಿ. ನನ್ನ ಕೈಲಿ ಆಗ್ತಾ ಇಲ್ಲ. ಪ್ರಾಣ ಹೋಗೋಷ್ಟು ಬಾಧೆ ಆಗ್ತಾ ಇದೆ. ಸಾವಿತ್ರಿ, ಬಂದೆ. ಏನ್ರಿ? ನಾನಂತೂ ನಿನ್ನನ್ನು ಮಕ್ಕಳು ನೆನೆಸ್ಕೊಂಡು ತುಂಬಾ ಕೊರಗ್ತಾ ಇದ್ದೀನಿ ಸಾವಿತ್ರಿ. ನಾನು ನಿಮ್ಮನ್ನು ಬಿಟ್ಟು ಹೋಗ್ಬಿಟ್ರೆ ನಿಮ್ಮನ್ನ ಯಾರು ನೋಡ್ಕೊಳ್ತಾರೆ? ನಿಮ್ಮನ್ನು ಬಿಟ್ಟು ಎಲ್ಲಾದ್ರೂ 4 ದಿವಸ ಹೋಗ್ಬಿಟ್ರೆ ನನ್ನ ಮಕ್ಕಳು ಅನಾಥರಾಗಿ ಕಂಗೆಟ್ಟು ಹೋಗ್ತಾರೆ ಸಾವಿತ್ರಿ. ಹೇಳ್ಬೇಡ್ರಿ. ನಾನ್ ನಿಮ್ಮನ್ ಬಿಡಲ್ಲ ರೀ. ನಿಮ್ಮನ್ ಸಾಯೋದಕ್ ನಾನ್ ಬಿಡಲ್ಲ ರೀ. ನಿಮ್ಮನ್ ಹೇಗಾದ್ರೂ ಮಾಡಿ ನಾನು ಬದುಕಿಸ್ಕೋತೀನಿ. ಇಲ್ಲ ಅಂದ್ರೆ ನನ್ನ ಪ್ರಾಣನಾದ್ರೂ ಆ ದೇವ್ರು ತಗೊಳ್ಳಿ. ಅಯ್ಯೋ ಇಲ್ಲ ಸಾವಿತ್ರಿ, ನಾನು ಸತ್ತೋಗ್ತೀನಿ. ನೀನು ನಿನ್ನ ಮಕ್ಕಳನ್ನ ಜೋಪಾನವಾಗಿ ನೋಡ್ಕೊ. ಹಂಗೆ ಇಡ್ಬೇಡ್ರಿ. ಒಂದ್ ಕೆಲ್ಸ ಮಾಡೋಣ. ನಮ್ಮ ಮಕ್ಳಿಗೆ ವಿಷ ಕೊಟ್ಬಿಟ್ಟು ನಾವು ವಿಷ ತಗೊಂಡು ಸತ್ತೋಗ್ಬಿಡೋಣ. ಯಾರಿಗೂ ಭಾರವಾಗಿರೋದು ಬೇಡ. ನಾವು ಸಾವಿತ್ರಿ, ನಮ್ಮ ಮಕ್ಕಳನ್ನ ನಾವ್ ಯಾಕೆ ಸಾಯಿಸ್ಬೇಕು? ನಮ್ಮ 3 ಜನ ಮಕ್ಕಳನ್ನ ಎಲ್ಲಾದ್ರೂ ಅನಾಥಾಶ್ರಮಕ್ಕೆ ಸೇರಿಸ್ಬಿಟ್ಟು ನಾವ್ ಎಲ್ಲಾದ್ರೂ ದೂರ ಹೋಗಿ ಸತ್ತೋಗ್ಬಿಡೋಣ. ಏನಂದ್ರೆ ಶಿಷ್ಯ ಕುಡಿಲ್ಲ, ಕುಡಿದು ಮಜಾ ಮಾಡಲ. ಪಾಪ ಹಿಂಗಾಗಬಾರ್ದಾಗಿತ್ತು. ಹೌದೌದು, ಮಾಡಿದ ಪಾಪಕ್ಕೆ ದಂಡನೆ ಅಂತ ಆಯ್ತಲ್ಲ. ಹೌದೌದು, ಸುಮ್ಮನೆ ಆಡಿದ ಆಟನೇ ಹಂಗೆ. ಅದಕ್ಕೆ ದೇವರು ಸರಿಯಾಗಿ ದಂಡನೆ ಕೊಟ್ಟವನೆ. ಪಾಪ ಈ ಚಿಕ್ಕ ವಯಸ್ಸಲ್ಲಿ ಎಷ್ಟು ಕಷ್ಟನಪ್ಪ. ಅವಳು ದೇವ್ರ ಹತ್ರ ಕೇಳ್ಕೊಂಡು ಬಂದಿರೋ ವರ ಮುಂದೆ ಆಗ್ಬೇಕು ಅಂತ. ಪಾಪ ಈ ಸಣ್ಣ ಮಕ್ಕಳನ್ನ ಇಟ್ಕೊಂಡು ಮುಂದಕ್ಕೆ ಏನ್ ಮಾಡ್ತಾಳೋ ಆ ದೇವರೇ ಕಾಪಾಡಬೇಕು.
ಅಣ್ಣ ಹೆಂಗಿದ್ಯಾ? ಅಣ್ಣ, ಈ ಲೋಕದಲ್ಲಿ ಯಾರಿಂದನೂ ಆಗದೆ ಇರೋದು ದೇವರಿಂದ ಆಗುತ್ತಂತಣ್ಣ. ಅಣ್ಣ ಅಣ್ಣ, ನಿಮ್ಗೋಸ್ಕರ 10 ಬೇಡ್ಕೋತೀನಿ. ನೀವು ಬದುಕು ಬಾಳ್ಬೇಕು ಅಣ್ಣ. ಒಂದೇ ಒಂದ್ಸಲ ಏಸುನ ನಿಮ್ ನಾಲ್ಗೆ ತೆಗೆದು ಏಸುವೆ ಅಂತ ಕರೆದ್ಬಿಟ್ರೆ ಆ ದೇವರು ನಿಮ್ ಕೂಗಲ್ ಕೇಳಿ ನಿಮ್ಮನ್ನು ರಕ್ಷಿಸ್ತಾರಣ್ಣ. ಅಣ್ಣ, ಯೇಸು ಸ್ವಾಮಿ ತುಂಬಾ ಒಳ್ಳೆಯವರಣ್ಣ. ಅವ್ರು ಈಗ ಹೇಳಿದ್ದಾರೆ, ನನ್ನ ನಂಬಿಟ್ರೆ ದೇವರು ಮಹಿಮೆಯಿಂದ ಕಾಣ್ತೀನಿ ಅಂತ. ಅಣ್ಣ, ಯೇಸುನ ನಂಬಣ್ಣ. ಅದಕ್ಕೆ ನೀವಾದ್ರೂ ಹೇಳಿ, ಅದಕ್ಕೆ ನನಗೆ ಅಣ್ಣ ಚೆನ್ನಾಗಿರ್ಬೇಕು, ನಮ್ಮ ಅಣ್ಣ ಚೆನ್ನಾಗಿರ್ಬೇಕು. ಅಣ್ಣ, ಒಂದೇ ಒಂದ್ಸಾರಿ ಯೇಸುನ ಕೂಗಣ್ಣ. ಅದಕ್ಕೆ ನಾನು ಹೊಡ್ತೀನಿ. ಅದಕ್ಕೆ ನಮ್ಮ ಅಣ್ಣನ ಜೋಪಾನಾಗಿ ನೋಡ್ಕೊಳ್ಳಿ. ಅಯ್ಯೋ, ಮಕ್ಕಳನ್ನ ಅನಾಥಾಶ್ರಮಕ್ಕೆ ಸೇರಿಸ್ಬಿಟ್ಟು ಹೆಂಡ್ತಿನ ದೂರ ಕರ್ಕೊಂಡು ಹೋಗಿ ನಾವ್ ಯಾಕೆ ಸಾಯ್ಬೇಕು? ಏಸಪ್ಪ, ಹೇಗಾದ್ರೂ ನಮ್ಮ ಅಣ್ಣನ ಕಾಪಾಡಪ್ಪ. ನಿನ್ನ ಬಳಿ ಮೊರೆ ಇಡ್ತಾ ಇದ್ದೀನಿ, ನಿನ್ನ ಕರುಣೆಯಿಂದ ರಕ್ಷಿಸಪ್ಪ. ಅವರು ಚೆನ್ನಾಗಿ ಬಾಳಿ ನಾನೊಬ್ಬ ಸತ್ತೋದ್ರೆ ಅವರಾದ್ರೂ ನೆಮ್ಮದಿಯಾಗಿ ಇರಬಹುದು. ನಾನಿನ್ ಬದುಕಿರಬಾರ್ದು, ನೇಣು ಹಾಕೊಂಡು ಸಾಯಬೇಕು. ನನ್ನ ಮಕ್ಕಳೇ, ಈ ನಿಮ್ಮ ತಂದೆ ನಿಮ್ಮೆಲ್ಲರನ್ನು ಅನಾಥರನ್ನಾಗಿ ಮಾಡಿ ಬಿಟ್ಟು ಹೋಗ್ತಾ ಇದ್ದಾನೆ. ನನ್ನ ಕ್ಷಮಿಸ್ಬಿಡಿ. ಸಾವಿತ್ರಿ, ನಾನು ನಿನಗೆ ದ್ರೋಹ ಮಾಡ್ಬಿಟ್ಟೆ. ನಿನ್ನನ್ನು ನಿನ್ನ ಮಕ್ಕಳು ಬಿಟ್ಟು ಹೋಗ್ತಾ ಇದ್ದೀನಿ. ನನಗೆ ಕ್ಷಮಿಸ್ಬಿಡು. ನೀನು ನಂಬಿದರೆ
ದೇವರ ಮಹಿಮೆಯನ್ನು ಕಾಣಿ. ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣಿ. ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣಿ. ನಾನು ಎಲ್ಲೆಲ್ಲೋ ಏನೇನೋ ದೇವರುಗಳಂತ ಕೈ ಮುಗಿದೆ. ಆದ್ರೆ ಒಂದೇ ಒಂದ್ಸಾರಿ ಯೇಸುನ ನಾನು ಯಾಕೆ ನಂಬಾರ್ದು? ಯೇಸುವೆ, ನೀನ್ ನಿಜವಾದ ದೇವರಾಗಿದ್ರೆ ಈ ರಾತ್ರಿ ನನಗೆ 2 ತಾಸು ನಿದ್ದೆ ಕೊಡಪ್ಪ. ನೀ ನಿಜವಾದ ದೇವರಂತ ನಾನು ನಂಬ್ತೀನಿ. ನನಗೆ ಸಹಾಯ ತೋರಪ್ಪ, ಸಹಾಯ ತೋರು. ಯಾಕಮ್ಮ? ಬಾ ಬಾ, ಅಳ್ಬೇಡ ಬಾ. ರೀ, ರೀ, ಏನಾಯ್ತು ನಿಮ್ಗೆ? ನಾನು ನಂಬೋಕೆ ಆಗ್ತಿಲ್ಲ. ನಾನು ನೋಡ್ದಾಗ ನೀವು ಮಲಗಿದ್ರಿ. ಇಲ್ಲ ಇಲ್ಲ, ನಿಮ್ಮಲ್ಲಿ ಏನೋ ಒಂದು ಬದಲಾವಣೆ ಕಾಣ್ತಾ ಇದೆ. ನನ್ನ ಕಣ್ಣು ನಂಬೋಕೆ ಆಗ್ತಿಲ್ಲ. ಸಾವಿತ್ರಿ, ಹೌದು, ನಿನ್ನೆ ರಾತ್ರಿ ನಾನು ಮಲಗಿದ್ದು ನನ್ನ ಕೈನಲ್ಲಿ ನಂಬೋಕೆ ಆಗ್ತಿಲ್ಲ. ಏನೋ ಬದಲಾವಣೆ ಕಾಣಿಸ್ತಾ ಇದೆ. ನನ್ನ ಮನಸ್ಸಿನಲ್ಲಿ ಚರ್ಚ್ಕೊಳ್ಬೇಕು ಅಂತ ಅನ್ನಿಸ್ತಾ ಇದೆ. ಸ್ವಲ್ಪ ಪೀರಿಯ ನಾಯಕನ ಕರೆಸ್ತೀಯಾ? ಏನಿರ್ಬೋದು ದೇವ್ರೆ? ಅಣ್ಣ ಅಣ್ಣ ಅಣ್ಣ, ಏನಾಯ್ತಣ್ಣ ನಿಮ್ಗೆ? ನಿಮ್ಗೆ ಏನಾಯ್ತಣ್ಣ? ನನಗೂ ಚರ್ಚಿಗೆ ಕರ್ಕೊಂಡು ಹೋಗ್ತೀಯಾ? ಸರಿ ಅಣ್ಣ. ಅಯ್ಯೋ ದೇವ್ರೆ, ಬನ್ರಿ, ಬನ್ನಿ ಹೋಗೋಣ. ಅಣ್ಣ, ಹೇಳಿ. ಅಯ್ಯೋ ಯೇಸು ದೇವ್ರೆ. ನಾವೀಗ ಕರ್ತನ ಸಂದೇಶಕ್ಕಾಗಿ ಹೋಗೋಣ. ದೇವರು ಸತ್ಯವೇದದಲ್ಲಿ ಹೀಗೆ ಹೇಳಿದ್ದಾರೆ: ದೇವರ ಸ್ವಂತ ಜನರಾಗಿರುವಂತಹ ಇಸ್ರಾಯೇಲರು ಐಗುಪ್ತ ದೇಶದಿಂದ ಸುಂದರವಾಗಿರುವಂತಹ ಕಾನನ ದೇಶಕ್ಕೆ ಕರೆದೊಯ್ಯಲ್ಪಡುವಂತಹ ಕಾಲಗಳಲ್ಲಿ ದೇವರು 40 ವರ್ಷಗಳ ಪ್ರಯಾಣದಲ್ಲಿ ಆತನು ಮಾಡಿದಂತಹ ಮಹತ್ಕಾರ್ಯಗಳು ಹೀಗಿದ್ದವು. ಅವರು ಮೆಟ್ಟಿರುವ ಚಪ್ಪಲಿಗಳು ಸವಿಯಲಿಲ್ಲ, ಅವರು ಹುಟ್ಟಿರುವ ವಸ್ತ್ರಗಳು ಹರಿಯಲಿಲ್ಲ ಹಾಗೂ ಹಳೆಯದಾಗಲಿಲ್ಲ. ಅವರು ಬೆಳೆದ ರೀತಿಯಲ್ಲಿ ಅವುಗಳು ಬೆಳೆದವು. ಮತ್ತು ಎಲಿಯನೆಂಬ ದೇವರ ಸೇವಕನು ಸಹ ತನ್ನ ಜೀವಿತ ಕಾಲದಲ್ಲಿ ಬರಗಾಲದ ದಿನಮಾನಗಳಲ್ಲಿ ಆಕಾಶವನ್ನು ನೋಡಿ ಮಳೆಗಾಗಿ ದೇವರನ್ನು ಪ್ರಾರ್ಥಿಸಿದನು. ಆ ದೇಶದಲ್ಲಿ 3.5 ವರ್ಷಗಳ ಕಾಲ ಮಳೆ ಇಲ್ಲದೇ ಇತ್ತು. ಈತನ ಪ್ರಾರ್ಥನೆಗೆ ದೇವರು ಸದುತ್ತರವನ್ನು ದಯಪಾಲಿಸಿ ದೇಶದ ಮೇಲೆ ಮಹಾದೊಡ್ಡ ಕಾರ್ಮೋಡಗಳು ಆವರಿಸಿತು. ದೇಶದ ಮೇಲೆ ಮಹಾದೊಡ್ಡ ಮಳೆಯು ಸುರಿಯಿತು. ದೇಶವು ಸಮೃದ್ಧಿಯಾಯಿತು. ಹೀಗೆ ಸರ್ವಶಕ್ತನಾದ ದೇವರನ್ನ ನಂಬಿದವರಿಗೆ ದೇವರು ಎಲ್ಲ ಅನುಕೂಲತೆಗಳನ್ನು ಮಾಡಿಕೊಡುತ್ತಾನೆ.
ದೇವರಿಂದ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ನಾವು ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡುವ. ಮಗ ಹೇಗಪ್ಪ ಇದೀಯಾ? ಅವ್ವ, ಈಗ ಪರವಾಗಿಲ್ಲವ್ವ. ನಿನ್ನ ನೋಡಿದ್ರೆ ನನಗೆ ಮತ್ತೆ ಹುಟ್ಟು ಬಂದು ಕೂಸ್ ನಂಗೆ ಕಾಣ್ತಿದೀಯಪ್ಪ. ಅವ್ವ, ನಾನು ಚರ್ಚಿಗೆ ಹೋಗಿ ಬಂದ್ಮೇಲೆ ಏನೋ ಒಂಥರ ಆರಾಮ್ ಕಾಣ್ತಾ ಇದೆ ಅವ್ವ. ಅಣ್ಣ, ಆ ದೇವರು ನಮ್ಮ ಕುಟುಂಬದವರೆಲ್ಲರನ್ನು ಕಾಪಾಡ್ಬಿಟ್ಟ ಅಣ್ಣ. ಅಣ್ಣ, ನೀವು ನಮಗೆ ಮತ್ತೆ ಸಿಕ್ಬಿಟ್ರಣ್ಣ. ಅಣ್ಣ, ನಿಮ್ಮ ಮುಖ ನೋಡ್ತಿದ್ರೆ ನಮ್ಮ ಮನಸ್ಸಿಗೆ ಏನೋ ಧೈರ್ಯ ತುಂಬ್ದಂಗಣ್ಣ, ಏನೋ ಧೈರ್ಯ ತುಂಬ್ದಂಗಣ್ಣ. ಲೋ ಗಜೇಂದ್ರ, ಸ್ವಲ್ಪ ಅರ್ಜೆಂಟಾಗಿ ಬರ್ಲಾ? ಏನ್ಲ ಲೇ ಗಣೇಶ, ಸ್ವಲ್ಪ ಬೇಗ ಬರ್ಲಾ? ಏನಾಯ್ತಲಾ? ಆಲೇಸ ಏನ್ಲ ಮಾಡ್ತಿದ್ಯಾ? ಓಸಿ ಬೇಗ ಬರ್ಲಾ? ರಮೇಶ, ಬಾರ್ಲಾ ಓಸಿ, ಅರ್ಜೆಂಟಾಗಿ ಕೆಲಸ ಆತೆ. ನೋಡಿಲ್ಲ ಬಂದೆ. ಏ ರತ್ನಕ, ಓಸಿ ಬೇಗ ಬಾ. ಹಾ ನಡೀರಿ, ಬರ್ತೀನಿ. ಕರೆಯಮ್ಮ, ಹೋಗಿ ಬೇಗ. ಈ ರಾಜ, ನೀನು ಧರ್ಮನ್ ಕರ್ಕೊಂಡು ಬೇಗ ಬಾ. ಇಬ್ರು ಬೇಗ ಬಂದ್ಬಿಡಿ, ಆಯ್ತಾ? ಸರಿ, ನಡಿಲ್ಲ ಬಿಡ್ನಾ? ಹೋಗಬಾ, ಅದೇನು ನೋಡುವ ಬಿಡಿ. ನಿಮ್ಮೆಲ್ಲರ ಬಳಿ ಕೇಳ್ಕೊಳ್ಳೋದು ನಾನು ಒಂದೇ, ಅಂದ್ರೆ ಮಣ್ಣಿನ ಮಕ್ಕಳು ನಾವು, ಅಂದ್ರೆ ಒಂದೇ ತಾಯಿ ಹೊಟ್ಟೆಲ್ ಹುಟ್ಟಂಗೆ. ಒಬ್ಬನಿಗೆ ಕಷ್ಟ ಅಂದ್ರೆ ನಾವೆಲ್ಲ ಒಂದಾಗ್ಬೇಕು. ನನ್ನ ಸ್ನೇಹಿತರೆ, ನನ್ನ ಸಹೋದರಿಯರೇ, ನಮ್ಮೂರಿನಲ್ಲಿ ಬದ್ಯನ್ ಮಗ ಕಾಳನ್ಗೆ ಏಡ್ಸ್ ಬಂದೈತೆ ಅಂತ ಊರೇ ಆತನನ್ನ ತೊರೆದು ಬಿಡ್ತು. ಆದ್ರೆ ಅವನು ದೇವರೇ ಎಂದ. ಆ ದೇವರು ಅವನ್ನ ತಳ್ಬಿಡ್ಲಿಲ್ಲ, ಚರ್ಚಿಗೆ ಬಂದ. ಯೇಸು ಸ್ವಾಮಿ ಅವನನ್ನ ಗುಣಪಡಿಸದೇ ಇರ್ತಾರ? 2000 ವರ್ಷಗಳ ಹಿಂದೆ ಅವರು ಬಾಳಿದ ಕಾಲದಲ್ಲಿ ಒಬ್ಬ ರೋಗಗ್ರಸ್ತನಾದ್ರೂ ಅವರು ಬಿಡ್ಲಿಲ್ಲ. ವಿಧ ವಿಧವಾದ ರೋಗದಲ್ಲಿದ್ದವನ್ನ ವಾಸಿಪಡಿಸಿದ್ರು. ಆದ್ರೆ ಈಗಲೂ ಕಾಲ ಮಿಂಚಿಲ್ಲ. ಆದ್ರೆ ನಾವು ಯೇಸು ಸ್ವಾಮಿಯ ಬಳಿ ಕೂಗಿ ಬೇಡೋಣ, ಮೊರೆ ಇಡೋಣ, ಕಣ್ಣೀರು ಸುರಿಸೋಣ. ಅವನು ಒಡ ಹುಟ್ಟಿದವನು ಅಂತ ಅಳೋಣ. ಅವನು ಈ ಮಣ್ಣಿನಲ್ಲಿ ಹುಟ್ಟಿದಂತ ಮಗ. ಅವನು ನಮ್ಮ ತಾಯಿಗೆ ಹುಟ್ಟಿದ ಕೊನೆ ಕೊನೆ ಕೂಸು ಅಂತ ಪ್ರಲಾಪಿಸೋಣ. ಇವತ್ತಿಂದ 3 ದಿವಸ ನಾವ್ಯಾರು ಹೊಟ್ಟೆಗೆ ಹಿಟ್ಟುಣ್ಣೋದು ಬೇಡ. ರಾತ್ರಿ ಹಗಲು ಉಪವಾಸ ಇದ್ದು ಪ್ರಾರ್ಥನೆ ಮಾಡೋಣ. ಆ ದೇವರು ನಮ್ಮ ಕಾಳನನ್ನ ಬದುಕಿಸ್ತಾನೆ. ನಮ್ಮ ಮೊರೆಯನ್ನ ಕೇಳ್ತಾರೆ ಅಂತ ಭರವಸೆ ಇಡೋಣ. ನಾವೆಲ್ಲರೂ ಒಂದಾಗಿ ಪ್ರಾರ್ಥನೆ ಮಾಡೋಣ. ನಾನು ದೊಡ್ಡ ಪಾಪಿ ಆಗಿದ್ದೇನೆ ದೇವರೇ, ನನ್ನ ಪಾಪಗಳನ್ನು ಕ್ಷಮಿಸು. ದೇವರು ವಿರುದ್ಧವಾಗಿ ನಾನು ದ್ರೋಹ ಮಾಡಿಬಿಟ್ಟೆ. ನನ್ನ ಕ್ಷಮಿಸ್ಕೊಡು ಸಾವಿತ್ರಿ. ಯೇಸುವೇ, ನಾನು ಮಾಡಿದ ದ್ರೋಹಗಳನ್ನು ಮನ್ನಿಸು. ಕಾಳ, ಕಾಳ, ರೀ ರೀ, ಮೆಲ್ಗೇಳಿ, ಕೂತ್ಕೊಳ್ಳಿ, ಮೆಲ್ಗೆ. ಗಂದಿರೋ ಗಂಜಿ ಪಾತ್ರೆ ಕೊಡಿಮ್ಮ. ನಾವು ಕರ್ತನನ್ನ ದೃಷ್ಟಿಸಿ ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಭೂಮಿಯಲ್ಲಿ ನಮಗೆ ಆಹಾರ ಒದಗಿಸುತ್ತಿರುವ ದೇವನೇ, ನಿಮಗೆ ಸ್ತೋತ್ರ. ನಮ್ಮ ಕಾಳನಿಗಾಗಿ ಹಗಲಿರುಳು ನಮ್ಮ ಪ್ರಾರ್ಥನೆಯನ್ನು ಸಲ್ಲಿಸಿದ್ದೇವೆ. 30 ದಿನಗಳ ಕಾಲ ನಿದ್ರೆಯೇ ಇಲ್ಲದವನಿಗೆ ನಿನ್ನನ್ನು ಕೂಗಿದ ಕ್ಷಣವೇ ಸುಖ ನಿದ್ರೆಯನ್ನು ದಯಪಾಲಿಸಿರುವೆ. ಆಹಾರವೇ ಸೇರದ ಶರೀರದಲ್ಲಿ ಇಂದಿನಿಂದ ಯೇಸುವಿನ ನಾಮದಲ್ಲಿ ಈ ಮಗನಿಗೆ ಆಹಾರ ಸೇರಲಿ, ಎಲ್ಲರಂತೆ ಆರೋಗ್ಯವಾಗಿರಲಿ, ಇನ್ನು ಮುಂದೆ ಎಂದಿಗೂ ವಾಂತಿಯು ಬರದಿರಲಿ. ಯೇಸುವಿನ ನಾಮದಲ್ಲಿ ಈ ಆಹಾರವನ್ನು ಆಶೀರ್ವದಿಸಿಕೊಡಿರಿ. ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ,
ಆಮೀನ್. ನೀನು ಭಯಪಡಬೇಡ. ನಾನು ನಿನ್ನನ್ನು ಆಶೀರ್ವದಿಸಿ ತೆಗೆದುಕೊಂಡಿದ್ದೇನೆ. ನನಗಾಗಿ ನಿನ್ನನ್ನು ಬಲಪಡಿಸಿದ್ದೇನೆ. ನಿನಗೆ ಸಹಾಯಕನಾಗಿ ನಿನ್ನೊಡನಿದ್ದು ನಾನೇ ನಿನಗೆ ಆಶ್ರಯನಾಗಿ ಅಂತ್ಯದವರೆಗೂ ನಿನ್ನನ್ನು ನಡೆಸುವವನಾಗಿದ್ದೇನೆ. ಸರ್ವಲೋಕದ ಜನರಿಗೆ ಈ ಸತ್ಯವನ್ನು ಸಾಕ್ಷಿಯಾಗಿ ಹೇಳುವವನಾಗು. ನಾನು ನಿನ್ನನ್ನು ನಿನ್ನ ಸಂತತಿಯನ್ನು ಆಶೀರ್ವದಿಸಿ ಉನ್ನತ ಸ್ಥಿತಿಗೆ ತರುವೆನು. ಇದು ನಿನ್ನ ದೇವರಾದ ಕರ್ತನ ನುಡಿಗಳು. ನಾನು ಉಳಿದಿರುವುದು ದೇವರ ಕರುಣೆಯಿಂದ, ಆತನ ಕೃಪಾವರಗಳು ನಿಂತು ಹೋಗುವುದಿಲ್ಲ. ನಾನು ಉಳಿದಿರುವುದು ದೇವರ ಕರುಣೆಯಿಂದ, ಆತನ ಕೃಪಾವರಗಳು ನಿಂತು ಹೋಗುವುದಿಲ್ಲ. ದಿನ ದಿನವೂ ಹೊಸದಾಗಿ, ದಿನ ದಿನವೂ ಹೊಸದಾಗಿ ಒದಗಿಸುವ ಕರ್ತನು. ನಾನು ಉಳಿದಿರುವುದು ದೇವರ ಕರುಣೆಯಿಂದ, ಆತನ ಕೃಪಾವರಗಳು ನಿಂತು ಹೋಗುವುದಿಲ್ಲ. ಮುಂಜಾನೆಯಲ್ಲಿ ಹುಡುಕುವೆನು ಸದುತ್ತರ ದಯಪಾಲಿಸು. ಮುಂಜಾನೆಯಲ್ಲಿ ಹುಡುಕುವೆನು ಸದುತ್ತರ ದಯಪಾಲಿಸು. ತಿಳಿಯದ ರಹಸ್ಯವ ಗೋಚರಪಡಿಸಯ್ಯ. ತಿಳಿಯದ ರಹಸ್ಯವ ಗೋಚರಪಡಿಸಯ್ಯ. ನಾನು ಉಳಿದಿರುವುದು ದೇವರ ಕರುಣೆಯಿಂದ, ಆತನ ಕೃಪಾವರಗಳು ನಿಂತು ಹೋಗುವುದಿಲ್ಲ. ನಿನ್ನ ಮಂದಿರದಲ್ಲಿ ಇದ್ದು ಉತ್ಸಾಹ ಧ್ವನಿ ಮಾಡುವೆ. ನಿನ್ನ ಮಂದಿರದಲ್ಲಿದ್ದು ಉತ್ಸಾಹ ಧ್ವನಿ ಮಾಡುವೆ. ಯಜ್ಞಗಳ ಸಮರ್ಪಿಸುತ್ತಾ ಹಾಡುತ್ತಾ ಹೊಗಳುವೆನು. ಯಜ್ಞಗಳ ಸಮರ್ಪಿಸುತ್ತಾ ಹಾಡುತ್ತಾ ಹೊಗಳುವೆನು. ನಾನು ಉಳಿದಿರುವುದು ದೇವರ ಕರುಣೆಯಿಂದ, ಆತನ ಕೃಪಾವರಗಳು
ದೇವರ ಕರುಣೆಯಿಂದ ಆತನ ಕೃಪಾವರಗಳು ನಿಂತು ಹೋಗುವುದಿಲ್ಲ. ದಿನ ದಿನವೂ ಹೊಸದಾಗಿ, ದಿನ ದಿನವೂ ಹೊಸದಾಗಿ ಒದಗಿಸುವ ಕರ್ತನು. ನಾನು ಉಳಿದಿರುವುದು ದೇವರ ಕರುಣೆಯಿಂದ, ಆತನ ಕೃಪಾವರಗಳು ನಿಂತು ಹೋಗುವುದಿಲ್ಲ. ಎಲ್ಲ ಭೂನಿವಾಸಿಗಳೇ, ಸರ್ವ ಸೃಷ್ಟಿಗಳೇ, ಆಲಿಸಿ ಕೇಳಿರಿ. ಪ್ರಸಂಗಿ 1ನೇ ಅಧ್ಯಾಯ 2-3 ವಚನಗಳು ಹೇಳುತ್ತದೆ, ವ್ಯರ್ಥವೇ ವ್ಯರ್ಥ, ವ್ಯರ್ಥವೇ ವ್ಯರ್ಥ, ಸಮಸ್ತವು ವ್ಯರ್ಥ. ಈ ಲೋಕದಲ್ಲಿ ಮನುಷ್ಯನು ಪಡುವ ಎಲ್ಲ ಪ್ರಯಾಸದಿಂದ ಅವನಿಗೇನು ಲಾಭ? ಇನ್ನೊಂದು ವಚನದ ಭಾಗದಲ್ಲಿ ಮತ್ತಾಯ 16ನೇ ಅಧ್ಯಾಯ 26ನೇ ವಚನ, ಒಬ್ಬ ಮನುಷ್ಯನು ಲೋಕವನ್ನೆಲ್ಲ ಸಂಪಾದಿಸಿಕೊಂಡರೂ ಪ್ರಾಣ ನಷ್ಟಪಟ್ಟರೆ ಅವನಿಗೆ ಪ್ರಯೋಜನವೇನು? ಅಥವಾ ಒಬ್ಬನು ತನ್ನ ಪ್ರಾಣಕ್ಕೆ ಏನು ಈಡುಕೊಟ್ಟಾನು? ಲೋಕವು ಅದರ ಆಡಂಬರವು ಬೇಗನೆ ಗತಿಸಿ ಹೋಗುತ್ತದೆ. ಮನುಷ್ಯನ ಹಣ, ಬಲ, ಐಶ್ವರ್ಯಗಳಿಂದ ಸ್ವರ್ಗಕ್ಕೆ ಸೇರಲಾರನು. ಸತ್ಯವೇದದ ಮತ್ತೊಂದು ಭಾಗದಲ್ಲಿ ಯಾಕೋಬ 1ನೇ ಅಧ್ಯಾಯ 15ನೇ ವಚನವು, ಆಸೆಯು ಬಸುರಾಗಿ ಪಾಪವನ್ನು ಹೇರುತ್ತದೆ, ಪಾಪವು ತುಂಬ ಬೆಳೆದು ಮರಣವನ್ನು ಹಡೆಯುತ್ತದೆ. ಕರ್ತನಾದ ಯೇಸು ಕ್ರಿಸ್ತನು ನಮ್ಮನ್ನು ಪಾಪದಿಂದ ವಿಮೋಚಿಸುವುದಕ್ಕಾಗಿ ಕಲ್ವಾರಿ ಶಿಲುಬೆಯನ್ನು ಏರಿದನು, ತನ್ನ ಪರಿಶುದ್ಧವಾದ ರಕ್ತವನ್ನು ಚೆಲ್ಲಿದನು, ನಮ್ಮ ಎಲ್ಲ ಅಪರಾಧಗಳನ್ನು ತೀರಿಸಿಬಿಟ್ಟನು. ನಮ್ಮ ಅಪರಾಧಗಳನ್ನು ಪೂರ್ವಕ್ಕೂ ಪಶ್ಚಿಮಕ್ಕೂ ಎಷ್ಟು ದೂರವೋ ನಮ್ಮ ದ್ರೋಹಗಳನ್ನು ನಮ್ಮಿಂದ ತೆಗೆದು ಅಷ್ಟು ದೂರ ಮಾಡಿದ್ದಾನೆ. ಇದು ಒಳ್ಳೆಯ ಸಮಯ. ಈ ಪ್ರವಾದನಾ ವಾಕ್ಯಗಳನ್ನು ಓದುವಂಥವನು, ಕೇಳುವಂಥವರು ಈ ಪ್ರವಾದನೆಯಲ್ಲಿ ಬರೆದಿರುವ ಮಾತುಗಳನ್ನು ಕೈಗೊಂಡು ನಡೆಯುವಂಥವರು ಧನ್ಯರು. ಅವು ನೆರವೇರುವ ಸಮಯವು ಸಮೀಪವಾಗಿದೆ. ಅಂದರೆ ಯೇಸು ಕ್ರಿಸ್ತನು ಬೇಗನೆ ಬರುತ್ತಿದ್ದಾರೆ. ಕರ್ತನನ್ನು ಪ್ರೀತಿಸಿ ನಿಮ್ಮ ಪಾಪಗಳನ್ನು ಬಿಟ್ಟು ಪಶ್ಚಾತ್ತಾಪಪಟ್ಟು ತಿರುಗಿಕೊಳ್ಳುವುದಾದರೆ ಆತನ ಎತ್ತಲ್ಪಡುವಿಕೆಯಲ್ಲಿ ಜೀವಲೋಕವೆಂಬ ನಿತ್ಯ ಜೀವಕ್ಕೆ ಸೇರುವಿ. ಕ್ರಿಸ್ತನು ನಿನ್ನನ್ನು ಪ್ರೀತಿಸುತ್ತಾನೆ, ಸದಾ ಪ್ರೀತಿಸುತ್ತಾನೆ. ಆಮೆನ್.